ಸೊ ಇದು ಪಾರ್ಟ್ 1ನಲ್ಲಿ ನಾವು ಈಗಾಗಲೇ ಫಸ್ಟ್ ಚಾಪ್ಟರ್ನ ನೋಡ್ಕೊಂಡಿದ್ದೀವಿ. ಫಸ್ಟ್ ಚಾಪ್ಟರ್ ಜೊತೆಗೆ ಕೆಲವೊಂದು ಬೇಸಿಕ್ಸು ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಪಾರ್ಟ್ 2 ನಾವು ನೋಡ್ಕೋಬೇಕು ಅಂತಂದರೆ ಫಿಸ್ಕಲ್ ಡೆವಲಪ್ಮೆಂಟ್ ಮತ್ತು ಸ್ಟೇಟ್ ಫೈನಾನ್ಸಸ್ ಇರುವಂಥದ್ದು, ಆಯಿತಾ. ಸೊ ಫಿಸ್ಕಲ್ ಡೆವಲಪ್ಮೆಂಟು ಸ್ಟೇಟ್ ಫೈನಾನ್ಸಸಲ್ಲಿ ನಮಗೆ ಜಾಸ್ತಿ ಇರುವಂಥದ್ದು ಏನು ಅಂತಂದರೆ ಡೇಟಾನೇ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಇದನ್ನೇನು ಮಾಡೋಣ ಅಂತಂದರೆ ಬೇಸಿಕ್ಸು ಎಕನಾಮಿದು ಕೂಡ ಡಿಸ್ಕಸ್ ಮಾಡ್ತಾ ಏನೇನು ನಮಗೆ ಇಂಪಾರ್ಟೆಂಟ್ ಡೇಟಾ ಇದೆ ಸರ್ವೇಲಿ ಕೊಟ್ಟಿರೋಂಥದ್ದು ಅದನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇರೋಣ. ಫಸ್ಟ್ ನಮ್ಗೆ ಏನು ಹೇಳ್ತಾ ಇರುವಂಥದ್ದು ಡೇಟಾ ಅಂತಂದರೆ ನೀವು ಬರ್ಕೋಬೇಕಾಗಿರುವಂಥದ್ದು ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಕರ್ನಾಟಕದ್ದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಏನಿದು ಅಂತ ಆಗ್ಬಿಟ್ಟು ಕೂಡ ನಾವು ನೋಡ್ಕೊಳ್ಳೋಣ, ಆಯಿತಾ. ಸೊ ಫಿಸ್ಕಲ್ ಡೆಫಿಸಿಟ್ ಅಥವಾ ಇಲ್ಲಿ FD ಅಂತ ಬರ್ತಿರ್ತೀನಿ ನಾನು. ಸೊ ಇದು ಇರುವಂಥದ್ದು ಎಷ್ಟು ಅಂತ, ಇದು ಎಸ್ಟಿಮೇಟ್ಸ್ ಪ್ರಕಾರ 2.80% ಆಫ್ GSDP ಅಂತ ಬಂದಿದೆ, ಕರೆಕ್ಟಾ. ಸೊ 2.80% ಆಫ್ GSDP ನಮಗೆ ಇರುವಂಥದ್ದು ಫಿಸ್ಕಲ್ ಡೆಫಿಸಿಟ್ಟು, ಆಯಿತಾ. ಆದರೆ ನಮ್ಮ ಟಾರ್ಗೆಟ್ ಇರುವಂಥದ್ದು 2.60% ಆಫ್ GSDP ಮಾಡ್ಕೋಬೇಕು ಅಂತ ಹೇಳಿ. ಸೊ ಟಾರ್ಗೆಟ್ ನೋಡಿ ನಮಗೆ ಕಮ್ಮಿ ಇದೆ, ಆಯಿತಾ. ಸೊ ಇವಾಗಿರೋವಂಥದ್ದು ಡೆಫಿಸಿಟ್ಟು ಜಾಸ್ತಿ ಇದೆ. ಸೊ ಏನಿದು ಫಿಸ್ಕಲ್ ಡೆಫಿಸಿಟ್ಟು ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಂಡಿರ್ಬೇಕು, ಆಯಿತಾ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಇವಾಗ ನಾವಿಲ್ಲಿದ್ದೀವಿ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ. ಸೊ ನಮ್ಮ ರೆವೆನ್ಯೂ ಬಂದ್ಬಿಟ್ಟು ನಾವು ಇವಾಗ ಅರ್ನ್ ಮಾಡ್ತಾ ಇರೋವಂಥದ್ದು 100 ರೂಪಾಯಿ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ, ಎಲ್ಲೊಂದು ಕಡೆ ನಾವು ಸ್ಟೇ ಮಾಡ್ಕೊಂಡಿರೋವಂಥದ್ದು, ಆಯಿತಾ. ಸೊ ಈಗ ಈ 100 ರೂಪಾಯಿಯಲ್ಲಿ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ, ನಮ್ಮದು ಎಕ್ಸ್ಪೆನ್ಸಸ್ ಎಲ್ಲ ಸುಮಾರು ಇರುತ್ತೆ, ಕರೆಕ್ಟಾ. ನಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಸುಮಾರು ಇದ್ದೇ ಇರುತ್ತೆ. ಈ 100 ರೂಪಾಯಿ ಏನು ನಾವು ಅರ್ನ್ ಮಾಡ್ಕೊಂಡಿರೋವಂಥದ್ದು. ಸೊ ಅದಕ್ಕೆ ಇದನ್ನು ಸದ್ಯಕ್ಕೆ ನಾವೇನಂತ ಕರೆಯೋಣ, ಇದು ನಮ್ಮ ರೆವೆನ್ಯೂ ಅಂತ ಆಗ್ಬಿಟ್ಟು ಕರೆಯೋಣ, ಕರೆಕ್ಟಾ. ರೆವೆನ್ಯೂ ಅಥವಾ ನಮಗೆ ಸಿಕ್ಕಿರೋದು ಅದನ್ನು ರಿಸೀವ್ ಅಂತಲೂ ಕೂಡ ಕರಿಬೋದಲ್ವ, ನಾವು ರಿಸೀವ್ಡ್ ಅಂತಲೂ ಕೂಡ ಕರಿಬೋದು, ಕರೆಕ್ಟಾ. ಸೊ ಅದಕ್ಕೆ ಈಗ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ಸೊ ನಮಗೆ 100 ರೂಪಾಯಿ ನಮ್ಮ ಇನ್ಕಮ್ಮು ನಮಗೆ ಸಿಕ್ಕಿರೋವಂಥದ್ದು. ಈಗ ಎಕ್ಸ್ಪೆನ್ಸಸ್ಸು ಸ್ಟಾರ್ಟ್ ಮಾಡ್ಕೊಳೋಣ ನಾವು, ಆಯಿತಾ. ಸೊ ಈಗ ಮೋಸ್ಟ್ಲಿ ರೆಂಟ್ ಒಂದು 20 ರೂಪಾಯಿ ಇರುತ್ತೆ, ಫುಡ್ಡಿಗೆ ಒಂದು 20 ರೂಪಾಯಿ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಮೆಡಿಸಿನಲ್ ಎಕ್ಸ್ಪೆನ್ಸಸ್ಸು ಒಂದು 20 ರೂಪೀಸು, ಮತ್ತು ಬೇರೆ ಒಂದು 30 ರೂಪೀಸು ನಮಗೆ. ಸೊ ಏನಾದರೂ EMI ತೊಗೊಂಡಿರೋವಂಥದ್ದು, ಅದು ಲೋನ್ ಏನಾದರೂ ತುಂಬಬೇಕು ಅದನ್ನು ಅಂದ್ಕೊಳ್ಳಿ. ಅದಾದಮೇಲೆ ಇನ್ನೊಂದು 10 ರೂಪೀಸು ನಮಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿದೆ ಅಂತ. ಸೊ ಟೋಟಲ್ಲು ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅಂತಂದರೆ ಇಲ್ಲಿ ನಮಗೆ 3, 4, 5, 6, 7, 8, 9, 10, ಕರೆಕ್ಟಾ. ಸೊ ಕರೆಕ್ಟಾಗಿ 100 ರೂಪಾಯಿ ನಾವು ಖರ್ಚು ಮಾಡ್ಕೊಂಡಿದ್ದೀವಿ, ಆಯಿತಾ. ನಮಗೆ ರಿಸೀವ್ ಆಗಿರೋವಂಥದ್ದು ಎಷ್ಟು 100 ರೂಪಾಯಿ, ನಾವು ಖರ್ಚು ಮಾಡಿರೋವಂಥದ್ದು ಎಷ್ಟು 100 ರೂಪಾಯಿ, ಆಯಿತಾ. ಸೊ ಇವಾಗ ನನ್ನ ಹತ್ರ ಉಳಿದಿರೋವಂಥದ್ದು 0 ರೂಪೀಸ್. ಇಲ್ಲಿ ಅರ್ಥ ಆಯ್ತಲ್ಲ. ಸೊ ಇದು ಒಂದು ಸಿನಾರಿಯೋ. ಈಗ ನನಗೆ 100 ರೂಪಾಯಿನೇ ಬಂದಿದೆ. ಇನ್ನೊಂದು ಸಿನಾರಿಯೋ ತೊಗೊಳ್ಳೋಣ, ನನಗೆ 100 ರೂಪಾಯಿನೇ ಬಂದಿದೆ. ಈಗ ನಾನೇನು ಮಾಡಿದ್ದೀನಿ ಅಂತಂದರೆ ಎಕ್ಸ್ಪೆನ್ಸಸ್ಸಲ್ಲಿ ಈಗ ನಾನೊಂದು 20 ರೂಪೀಸು, ಆಯಿತಾ. ಸೊ ಈಗ ಸುಮಾರು ನಾನು 30 ರೂಪೀಸೇ ನಾನು ರೆಂಟಿಗೆ ಖರ್ಚು ಮಾಡಿದ್ದೀನಿ, 30 ರೂಪೀಸು ನಾನು ಫುಡ್ಡಿಗೆ ಖರ್ಚು ಮಾಡಿದ್ದೀನಿ, 30 ರೂಪೀಸು ಎಕ್ಸಾಂಪಲ್ ಎಂಟರ್ಟೈನ್ಮೆಂಟಿಗೇನೋ ಖರ್ಚು ಮಾಡಿದ್ದೀನಿ, 30 ರೂಪೀಸು ನಾನು ಏನೋ ಲೋನ್ ತೊಗೊಂಡಿರೋಂಥದ್ದು ಅದನ್ನು ಪೇ ಮಾಡ್ಕೊಳ್ಳೋದಕ್ಕೆ ನಾನು ಖರ್ಚು ಮಾಡಿದ್ದೀನಿ ಎಕ್ಸಾಂಪಲಿಗೆ, ಆಯಿತಾ. ಸೊ ಎಷ್ಟಾಯಿತು ನಮಗೆ ಇಲ್ಲಿ ಟೋಟಲಾಗಿ ಬಂದ್ಬಿಟ್ಟು ನಮಗೆ 120 ರೂಪೀಸ್ ಆಯಿತು, ಕರೆಕ್ಟ್ ಅಲ್ಲ. ಸೊ ಇವಾಗ ನನ್ನ ಹತ್ರ ಉಳ್ಕೊಂಡಿರೋವಂಥದ್ದು ಎಷ್ಟು -20 ರೂಪೀಸ್, ಕರೆಕ್ಟ್ ಅಲ್ಲ. 100 ರೂಪಾಯಿ ನಾನು ಅರ್ನ್ ಮಾಡಿರೋದು, ಆಯಿತಾ. ಈ 120 ರೂಪಾಯಿ ನನಗೆ ಖರ್ಚಾಗಿರೋವಂಥದ್ದು. ಸೊ 100 ರೂಪಾಯಿ ಹೋದರೆ ನಮಗೆ ಉಳಿದಿರೋವಂಥದ್ದು 20 ರೂಪಾಯಿ, ಕರೆಕ್ಟಾ. ಇಷ್ಟಿರೋವಂಥದ್ದು ಇದು ಒಂದು ಎಕ್ಸ್ಪೆನ್ಸಸ್ಸು. ಈಗ ಥರ್ಡ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ನೋಡ್ಕೊಳ್ಳೋಣ. ನಂದು ಟೋಟಲ್ ಖರ್ಚೆ 80 ರೂಪಾಯಿ ಮಾಡ್ಕೊಂಡಿದ್ದೀನಿ ನಾನು, ಟೋಟಲ್ ಖರ್ಚೆ ನಂದು 80 ರೂಪಾಯಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನನ್ನ ಹತ್ರ ಉಳಿದಿರೋವಂಥದ್ದು ಎಷ್ಟು 20 ರೂಪಾಯಿ, ಕರೆಕ್ಟ್ ಅಲ್ವಾ. ಸೊ ಇವಾಗ ನನ್ನ ಹತ್ರ ಇದು 20 ರೂಪಾಯಿ ಸೇವ್ ಆಗಿರೋವಂಥದ್ದು, ಆಯಿತಾ. ಸೊ ಇವಾಗ ಏನಿಲ್ಲಿ ಎಕ್ಸ್ಪೆನ್ಸಸ್ಸು ಮತ್ತು ಎಕ್ಸ್ಪೆಂಡಿಚರು ಮತ್ತು ನಾವು ರಿಸೀವ್ ಆಗಿರೋಂಥ ಅಮೌಂಟನ್ನು ಏನು ನಾವು ನೆಗೆಟಿವ್ ಪಾಸಿಟಿವ್ ಮಾಡ್ಕೊಂಡ್ವಲ್ಲ ಅದನ್ನೇ ನಾವು ಡೆಫಿಸಿಟ್ ಅಂತ ಆಗ್ಬಿಟ್ಟು ಕರೆಯುವಂಥದ್ದು. ಈ ಡೆಫಿಸಿಟ್ ಅಂತ ಯಾಕೆ ಕರೀತಾರೆ, ಡೆಫಿಸಿಟ್ ಅಂತಂದರೆ ಇಲ್ಲಿ ನೆಗೆಟಿವ್ ಆಗಿರೋಂಥ ಟೈಮಲ್ಲಿ ಡೆಫಿಸಿಟ್ ಅಂತ ಕರೀತಾರೆ, ಪಾಸಿಟಿವ್ ಆಗೋಗ್ಬಿಟ್ರೆ ಸರ್ಪ್ಲಸ್ ಅಂತ ಕರೀತಾರೆ, ಆಯಿತಾ. ಯಾಕಂತಂದರೆ ಉಳ್ಕೊಂಡಿದೆಯಲ್ಲ ಅದಕ್ಕೆ ನೋಡಿ ಸರ್ಪ್ಲಸ್ ಅಂತ, ಯಾಕಂತಂದರೆ ನನ್ನ ಹತ್ರ ಉಳ್ಕೊಂಡಿದೆ. ಈಗ ನೆಗೆಟಿವ್ ಆಗಿರೋಂಥದ್ದಿದ್ರೆ ಡೆಫಿಸಿಟ್ ಅಂತ ಆಗ್ಬಿಟ್ಟು ಕರೀತಾರೆ. ಇದು ಏನು ಚೇಂಜ್ ಇರಲ್ಲ ನೋಡಿ, ಎಷ್ಟು ಬಂದಿದೆ ಅಷ್ಟೇ ಖರ್ಚು ಮಾಡ್ಕೊಂಡಿರೋವಂಥದ್ದು. ಸೊ ಯಾವಾಗಲೂ ಕೂಡ ಏನಾಗುತ್ತೆ ಅಂತಂದರೆ ಗೌರ್ಮೆಂಟು ಎಷ್ಟು ಅಮೌಂಟು ರಿಸೀವ್ ಮಾಡ್ಕೊಂಡಿರತ್ತಲ್ಲ, ಸೊ ಎಷ್ಟು ಅಮೌಂಟು ರಿಸೀವ್ ಮಾಡ್ಕೊಂಡಿರತ್ತಲ್ಲ ಯೂಶ್ವಲಿ ಅದಕ್ಕಿಂತ ಜಾಸ್ತಿನೇ ಅದು ಖರ್ಚು ಮಾಡ್ಕೊಂಡಿರುತ್ತೆ.
ಯೂಶ್ವಲಿ ಅದಕ್ಕಿಂತ ಜಾಸ್ತಿನೇ ಅದು ಖರ್ಚು ಮಾಡ್ಕೊಂಡಿರುತ್ತೆ. ಯಾಕೆ? ಬೇರೆ ಬೇರೆ ಥರದ್ದು ಸೋಷಲ್ ಸ್ಕೀಮ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ಪ್ಲ್ಯಾನ್ಸು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡಿರ್ಬೋವಂಥದ್ದು ಗೌರ್ಮೆಂಟು. ಸೊ ಅದು ಇವಾಗ ನಮ್ಗೆ ಅಮೌಂಟ್ ಕೊಡದೇ ಇರ್ಬೋದು, ಬಟ್ ಇವೆಂಚುಲಿ ನಮಗೆ ಕೆಲವೊಂದು ಟೈಮ್ ಆದಮೇಲೆ ಅದು ಅಮೌಂಟ್ ನಮ್ಗೆ ಅಲ್ಲಿಂದ ವಾಪಸ್ ಬರುತ್ತೆ, ಅದು ಅರ್ನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡುತ್ತೆ. ಆಯಿತಾ? ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ಗೌರ್ಮೆಂಟಿಗೆ ಬಂದಿರೋದೇ 100 ರೂಪಾಯಿ ಅಂತ ಅಂದ್ಕೊಳ್ಳಿ. ಆಯಿತಾ? ಸೊ ಎಲ್ಲ ಖರ್ಚು ಮಾಡಿಬಿಟ್ಟು ಗೌರ್ಮೆಂಟ್ ಹತ್ರ ಒಂದು 10 ರೂಪಾಯಿ ಉಳ್ಕೊಂಡಿದೆ. ಗೌರ್ಮೆಂಟ್ ಹತ್ರ ಒಂದು 10 ರೂಪಾಯಿ ಉಳ್ಕೊಂಡಿದೆ. ಈ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಇದೊಂದು 1000 ರೂಪಾಯಿದು ಪ್ರಾಜೆಕ್ಟು, ಸುಮ್ಮನೆ ಎಕ್ಸಾಂಪಲಿಗೆ ಹೇಳ್ತಾ ಇರೋವಂಥದ್ದು. ಸೊ ಇವಾಗ ಕೆಲವೊಬ್ರಿಗೆ ಏನು ಅನ್ಸುತ್ತೆ ಅಂತಂದರೆ, ಏನಪ್ಪ ಉಳಿದಿರೋದು 10 ರೂಪಾಯಿ, ಈಗ 100 ರೂಪಾಯಿ ಸಾಲ ಮಾಡ್ಕೊಂಡ್ರೇನೋ ಪರವಾಗಿಲ್ಲ ತುಂಬ್ಕೊಂಡಿರ್ಬೋದು, 1000 ರೂಪಾಯಿ ಯಾಕೆ ಖರ್ಚು ಮಾಡ್ಕೋಬೇಕು? ಇದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೆ, ಇಲ್ಲೇನೋ ಒಂದು ಸಿಟಿ ಕಟ್ತಾ ಇದೆ, ಇಲ್ಲಿ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಏನೋ ಮಾಡ್ತಾ ಇರ್ಬೋದು. ಸೊ ಈ ಥರದ್ದೆಲ್ಲ ಯಾಕೆ ಖರ್ಚು ಮಾಡ್ತಾ ಇರೋಂಥದ್ದು ಗೌರ್ಮೆಂಟ್, ಇಲ್ಲಿ ಹಾಸ್ಪಿಟಲ್ಸು, ಸ್ಕೂಲ್ಸು ಯಾಕೆ ಖರ್ಚು ಮಾಡ್ತಿರೋಂಥದ್ದು ಅಂತಂದರೆ, ಇವೆಲ್ಲದೂ ಕೂಡ ನಮಗೆ ಯೂಶ್ವಲಿ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಕ್ಯಾಪಿಟಲ್ ಅಂತ ನೀವು ಎಲ್ಲಾದ್ರೂ ಕೂಡ ನಿಮ್ಗೆ ವರ್ಡ್ ನೋಡಿದ್ರಿ ಅಂತ ಅಂದ್ಕೊಳ್ಳಿ, ಕ್ಯಾಪಿಟಲ್ ಅಂತಂದರೆ ಇಂಡಸ್ಟ್ರಿ ಅಂತ ಆಗ್ಬಿಟ್ಟು ನೀವು ತಿಳ್ಕೊಂಬಿಟ್ಟಿರಿ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಜಸ್ಟ್ ನೀವು ಕ್ಯಾಪಿಟಲ್ ಅಂತ ಎಲ್ಲಾದರೂ ಬಂದಿದೆ ಅಂತಂದರೆ ಇಂಡಸ್ಟ್ರಿ ಸೆಟಪ್ ಮಾಡಿದ್ದಾರೆ. ಈಗ ಇಂಡಸ್ಟ್ರಿ ಸೆಟಪ್ ಮಾಡೋದಂತಂದರೆ ಮಷಿನರಿ ತರಬೇಕು, ಮತ್ತು ನಾವು ಲೇಬರ್ ತರಬೇಕು, ರೆಂಟು ಕೊಡಬೇಕು, ಅದರಿಂದ ನಮಗೆ ಪ್ರಾಫಿಟ್ಟು ಅರ್ನ್ ಮಾಡ್ಕೊಂಡಿರ್ಬೇಕು. ಆಯಿತಾ? ಬಟ್ ಇದರಿಂದ ಏನಾಗುತ್ತೆ, ಇಲ್ಲಿ ನೋಡಿ ಕೆಲಸ ಎಷ್ಟು ಜನರಿಗೆ ಸಿಗುತ್ತೆ, ಇಲ್ಲಿ ಕರೆಕ್ಟ್ ಅಲ್ಲ? ಕೆಲಸ ಎಷ್ಟು ಜನರಿಗೆ ಸಿಗುತ್ತೆ, ಅದಾದಮೇಲೆ ಇದು ಡೆವಲಪ್ ಆದಮೇಲೆ ಇದರಿಂದ ನಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಎಷ್ಟು ಜಾಸ್ತಿ ಡೆವಲಪ್ ಆಗುತ್ತೆ ಅಂತಂದರೆ, ಟ್ರೇಡ್ ನಮ್ಮಲ್ಲಿ ಎಷ್ಟು ಚೆನ್ನಾಗಾಗುತ್ತೆ, ಇನ್ವೆಸ್ಟ್ಮೆಂಟ್ ನಮಗೆ ಎಷ್ಟು ಚೆನ್ನಾಗಿ ಬರುತ್ತೆ, ಇವೆಲ್ಲದೂ ಕೂಡ ಫ್ಯಾಕ್ಟರ್ಸ್ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಕೂಡ ನಾವು ನೋಡ್ಕೋಬೇಕು ಅಂತಂದರೆ ಡೆಫಿಸಿಟಲ್ಲೇ ಯೂಶ್ವಲಾಗಿ ಇರೋವಂಥದ್ದು, ಡೆಫಿಸಿಟಲ್ಲೇ ಯೂಶ್ವಲಾಗಿ ಇರುತ್ತೆ, ಬಟ್ ಅಷ್ಟೊಂದು ಡೆಫಿಸಿಟಲ್ಲಿಲ್ಲ. ಸೊ ಇವಾಗ ನಾವು 20 ರೂಪಾಯಿ ನೋಡ್ಕೊಂಡಿದ್ವಲ್ಲ, ಸೊ ಅದು 20 ರೂಪಾಯಿ ಉಳ್ಕೊಂಡಿರೋಂಥದ್ದು ಅಂತಂದರೆ ನಮಗೆ 20% ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಅದೇ ಥರ ಪ್ರತಿ 100 ರೂಪಾಯಿ ಅರ್ನ್ ಮಾಡ್ಕೊಳ್ಳೋಂಗಿದ್ರೆ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟ್ 100 ರೂಪೀಸ್ ಅರ್ನ್ ಮಾಡ್ಕೊಂಡಿರ್ಬೇಕಾರೆ ಅದರ ಡೆಫಿಸಿಟ್ ಉಳ್ಕೊಂಡಿರೋವಂಥದ್ದು 2.8 ರೂಪೀಸ್ ಅಂತ ಆಗ್ಬಿಟ್ಟು ನೋಡ್ಕೊಂಡಿರಿ. ಅಂತಂದರೆ ಇನ್ನು 2.8 ರೂಪೀಸ್ ಅಷ್ಟು ಖರ್ಚು ಮಾಡ್ತಾ ಇದೆ ಅಂತ. ಸೊ ಇದು ಸಿಂಪಲ್ ಎಕ್ಸ್ಪ್ಲನೇಷನ್ ಆ್ಯಕ್ಚುಲಿ. ಸೊ ನಮಗೆ ಸಿಂಪಲ್ ಎಕ್ಸ್ಪ್ಲನೇಷನಲ್ಲಿ ನಾವು ನೋಡ್ಕೊಂಡಿರೋವಂಥದ್ದು. ಸೊ ಅದಕ್ಕೆ ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ಏನಾಗುತ್ತೆ, ನಿಮಿಷ. ಸೊ ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ನಮ್ಗೆ ಏನಾಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ಟೋಟಲ್ ಎಕ್ಸ್ಪೆಂಡಿಚರು ನಾವು ಮಾಡ್ಕೊಂಡಿರೋವಂಥದ್ದು, ಅದರಲ್ಲಿ ಮೈನಸ್ ಮಾಡಿ ಟೋಟಲ್ ರಿಸೀಟ್. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಫಿಸ್ಕಲ್ ಡೆಫಿಸಿಟ್ ಅಂತ ಆಗ್ಬಿಟ್ಟು ಕರಿತೀವಿ. ಆಯಿತಾ? ಸೊ ಇದು ಫಿಸ್ಕಲ್ ಡೆಫಿಸಿಟ್ ಅಂತ ಆಗ್ಬಿಟ್ಟು ನಾವು ಕರಿತೀವಿ. ಆದರೆ ನಿಮ್ಗೆ ಇವಾಗಲೇ ಅನಿಸ್ಬಿಟ್ಟಿರ್ಬೋದು, ಈ ಎಕ್ಸ್ಪೆನ್ಸಸ್ಸಲ್ಲಿ ಮತ್ತು ರಿಸೀಟಲ್ಲೇ ನಮಗೇನಾದರೂ ಲೋನ್ ಇದ್ದರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಇದರಲ್ಲಿ ಮತ್ತೆ ನಾವು ಅದಕ್ಕೆ ಇಂಟ್ರೆಸ್ಟು ಕೂಡ ಪೇಮೆಂಟ್ ಮಾಡ್ತಾ ಇರ್ತೀವಿ ನೋಡಿ. ಸೊ ಇಂಟ್ರೆಸ್ಟ್ ನಾವೇನಾದ್ರು ಪೇಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅದ್ರದ್ದು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಓವರ್ ಆಲ್ ಫಿಸ್ಕಲ್ ಡೆಫಿಸಿಟ್ಟು ಮೈನಸ್ ನಾವು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಕೊಂಡಿರೋದು. ಇದು ಮುಂಚೆ ತೊಗೊಂಡಿರೋಂಥ ಲೋನಿಗೆ ಲಾಸ್ಟ್ ಇಯರ್ ಅಂತ ಆಗ್ಬಿಟ್ಟು ಬರ್ದಿರ್ತೀನಿ ನಾನು. ಆಯಿತಾ? ಸೊ ಲಾಸ್ಟ್ ಇಯರ್ ತೊಗೊಂಡಿರೋಂಥ ಲೋನಿಗೆ ನಾವು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ. ಇದಕ್ಕೆ ನಾವು ಪ್ರೈಮರಿ ಡೆಫಿಸಿಟ್ ಅಂತ ಆಗ್ಬಿಟ್ಟು ಕರಿತೀವಿ. ಗೊತ್ತಾಯ್ತಲ್ಲ? ಯಾಕಂತಂದರೆ ಯೂಶ್ವಲಾಗಿ ನಮಗೆ ಡೆಫಿಸಿಟ್ ಆದಾಗ ಅದನ್ನು ಎಕ್ಸ್ಟ್ರಾ ಫೈನಾನ್ಸ್ ಮಾಡ್ಕೊಳ್ಳೋದಕ್ಕೇ ನಾವು ಬಾರೋ ಮಾಡ್ಕೊತಾ ಇರ್ತೀವಿ. ಸೊ ಬೇರೆ ಕಡೆಯಿಂದ ನಾವು ಸಾಲ ತೊಗೊಳ್ತಾ ಇರ್ತೀವಿ. ಸೊ ಇಷ್ಟು ನಾವು ನೋಡ್ಕೊಂಡಿರೋಂಥದ್ದು ಬೇಸಿಕ್ಸು. ಸೊ ಇವಾಗಿರೋಂಥದ್ದು ಎಷ್ಟು ನಮಗೆ ಫಿಸ್ಕಲ್ ಡೆಫಿಸಿಟ್ಟು 2.80%. ನಮ್ಮ ಗೋಲ್ ಬಂದ್ಬಿಟ್ಟು 2.6%. ಸೊ 2003 ಏನಾಯಿತು ಅಂತಂದರೆ ಒಂದು FRBM ಆ್ಯಕ್ಟ್ ಅಂತ ತೊಗೊಂಬಂದಿದ್ರು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ಅಂತ. ಸೊ ಫಸ್ಟೊಂದು ಪರ್ಪಸ್ ಯಾಕೆ ತೊಗೊಂಬಂದಿದ್ರು ಇದನ್ನು ಅಂತಂದರೆ, ಸೊ ನಮಗೆ ಗೌರ್ಮೆಂಟಲ್ಲಿ ಏನು ರೆವೆನ್ಯೂ ಬರುತ್ತಲ್ಲ, ಆ ಬರೋವಂಥ ರೆವೆನ್ಯೂ ಮತ್ತು ಅವ್ರು ಮಾಡೋವಂಥ ಎಕ್ಸ್ಪೆನ್ಸಸ್ಸು ನೀಟಾಗಿ ಅವರು ಮ್ಯಾನೇಜ್ ಮಾಡ್ಕೋಬೇಕು, ಒಂದು ಪ್ರಾಪರಾಗಿ ಅವರಲ್ಲಿ ಡಿಸಿಪ್ಲಿನ್ ಇರಬೇಕು ಅಂತ. ಆಯಿತಾ? ಸೊ ಪ್ರಾಪರಾಗಿ ಒಂದು ಡಿಸಿಪ್ಲಿನ್ ಅವರು ಮೇಂಟೈನ್ ಮಾಡಬೇಕು ಅಂತ ಆಗ್ಬಿಟ್ಟು ತೊಗೊಂಬಂದಿರೋಂಥದ್ದು ಒಂದು ಆ್ಯಕ್ಟು FRBM ಆ್ಯಕ್ಟ್ ಅಂತ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ಸೊ ಇನ್ನೊಂದು ಇದರ ಪರ್ಪಸ್ ಏನು ಅಂತಂದರೆ, ಆದಷ್ಟು ನೀವು ರೆಡ್ಯೂಸ್ ಮಾಡಿ, ನಿಮ್ಮ ಫಿಸ್ಕಲ್ ಡೆಫಿಸಿಟ್ನ ಆದಷ್ಟು ರೆಡ್ಯೂಸ್ ಮಾಡಿ, ನೀವು ರೆಡ್ಯೂಸ್ ಮಾಡಿ ಅಂತ ಆಗ್ಬಿಟ್ಟು ಹೇಳಿರೋವಂಥದ್ದು. ಯಾಕೆ ರೆಡ್ಯೂಸ್ ಮಾಡಬೇಕು ಅಂತಂದರೆ, ಯಾವಾಗ ನಮ್ಮಲ್ಲಿ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆವಾಗ ನಾವು ಬಾರೋ ಮಾಡ್ತಾ ಇರ್ತೀವಿ, ಬೇರೆ ಕಡೆಯಿಂದ ಸಾಲ ತೊಗೊತಾ ಇರ್ತೀವಿ.
ಸೊ 2003 ಆ ಟೈಮಲ್ಲಿ ಏನು ಹೇಳಿತ್ತು ಅಂತಂದರೆ ಇದು 2004 ಫೋರ್ಸಿಗೆ ಬಂದಿತ್ತು ಇದು FRBM ಆ್ಯಕ್ಟು. ಸೊ ಇದೇನು ಹೇಳಿತ್ತು ಅಂತಂದರೆ ನೀವು ವರ್ಷನೂ ಕೂಡ ಟಾರ್ಗೆಟು 0.3% ಅಟ್ಲೀಸ್ಟು ಅದನ್ನು ಕಮ್ಮಿ ಮಾಡ್ತಾ ಬನ್ನಿ. ಹಾಗಂತಂದರೆ ನೀವು ಅಟ್ಲೀಸ್ಟು 3% ಆಫ್ GDP ವರೆಗೂ ಫಿಸ್ಕಲ್ ಡೆಫಿಸಿಟ್ ಇಟ್ಕೊಂಡಿರ್ಬೋದು ಬೈ ಮಾರ್ಚ್ 31st 2009 ಕೂಡ ಅದೊಂದು ಲಿಮಿಟ್ ಕೊಟ್ಟಿತ್ತು. ಆಯಿತಾ. ಸೊ ಏನಿದು 3% ಆಫ್ GDP ಫಿಸ್ಕಲ್ ಡೆಫಿಸಿಟು 3% ಆಫ್ GDP ವರೆಗೂ ಇರಲಿ ಅಟ್ಲೀಸ್ಟು 2009 ಈ ಥರ ನೀವು ನೋಡ್ಕೋಬೇಕು ಅಂತಂದರೆ ಅಟ್ಲೀಸ್ಟು ನಿಮ್ಮ ಟಾರ್ಗೆಟು 0.3% ಅಷ್ಟು ಅಟ್ಲೀಸ್ಟ್ ನೀವು ಕಮ್ಮಿ ಮಾಡ್ತಾ ಬರ್ರಿ ಅಂತ ಆಗ್ಬಿಟ್ಟು ಹೇಳಿತ್ತಿದ್ದು. ಅವಾಗಿಂದನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಗೌರ್ಮೆಂಟು ಯಾವಾಗ್ಲೂ ಕೂಡ ಇದರಲ್ಲಿ ಅಮೆಂಡ್ಮೆಂಟನ್ನು ತೊಗೊಂಬಂದ್ಬಿಟ್ಟು ಈ ನಂಬರ್ ಏನಿರುತ್ತಲ್ಲ, ಈ 3% ಅನ್ನೋ ನಂಬರ್ ಏನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಚೇಂಜಸ್ನ ತೊಗೊಂಬರ್ತಾ ಇರ್ತಾರೆ. ಸೊ ಇದೇ ಥರದೊಂದು ಆ್ಯಕ್ಟು ಕರ್ನಾಟಕದೊಂದಿದೆ. ಕರ್ನಾಟಕದ್ದೇನಿದೆ ಅಂತಂದರೆ ಅದು ಕೆ ಇಂದ ಸ್ಟಾರ್ಟ್ ಆಗುತ್ತಲ್ವ ಆಬ್ವಿಯಸ್ಲಿ ನಮಗೆ. ಸೊ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ. ಸೊ ಇದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದೆಯಲ್ಲ, ಅದೇ ಥರ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಆಗ್ಬಿಟ್ಟು 2002 ಇದು 2002 ಇಂದಿದೆ. ಸೊ ಇದರಲ್ಲಿ ಇವರು ಎಷ್ಟು ಹೇಳಿರೋವಂಥದ್ದು ಫಿಸ್ಕಲ್ ಡೆಫಿಸಿಟ್ ಇಟ್ಕೋಬೇಕು ಅಂತಂದರೆ ಇವರು ಟಾರ್ಗೆಟ್ ಮಾಡ್ಕೊಳ್ಳೋಕೆ ಹೇಳಿರೋವಂಥದ್ದು ವಿದಿನ್ 3% ಇರಬೇಕು ಅಂತ ಹೇಳಿ, ವಿದಿನ್ 3% ಆಫ್ GSDP ಇರಬೇಕು ಅಂತ ಹೇಳ್ಬಿಟ್ಟು ಇವರು ಹೇಳ್ಕೊಂಡಿರೋವಂಥದ್ದು. ಇದು ಕಂಪಲ್ಸರಿ ಇದೆ ಅಂತ ಹೇಳ್ಬಿಟ್ಟು ಇವರು ಹೇಳ್ಕೊಂಡಿರೋವಂಥದ್ದು. ಸೊ ನಮ್ಮದು ಇವಾಗ ಸದ್ಯಕ್ಕೆ ಬಜೆಟೆಡ್ ಇರೋವಂಥದ್ದು ಎಷ್ಟಿದೆ ಅಂತಂದರೆ 2.80% ಆಫ್ GSDP ಇದೆ. ಅದಾದಮೇಲೆ ಬಜೆಟೆಡ್ ಫಿಸ್ಕಲ್ ಡೆಫಿಸಿಟ್ಟು 2023-2024ಗೆ ಅಂತಂದರೆ ಏಮ್ ಇರೋವಂಥದ್ದು 2.6% ಅಂತ ಆಗ್ಬಿಟ್ಟು. ಸೊ ಇದನ್ನೇ ನಮಗೆ 15th ಫೈನಾನ್ಸ್ ಕಮಿಷನು ಕೂಡ ಸಜೆಸ್ಟ್ ಮಾಡ್ಕೊಂಡಿರೋವಂಥದ್ದು. ಅದಾದಮೇಲೆ ಈ FRBM ರಿಲೇಟೆಡ್ಡು ಮತ್ತು ಬೇರೆ ಅಡಿಷ್ನಲ್ ನಾವು ಫಿಸ್ಕಲ್ ಪಾಲಿಸಿ ಅಂತಂದ್ರೇನು, ಮಾನಿಟರಿ ಪಾಲಿಸಿ ಅಂತಂದ್ರೇನು, ಆ ಡಿಫ್ರೆನ್ಸಸ್ ಎಲ್ಲ ಏನೇನೇ ಇರುತ್ತಲ್ಲ ಅವನ್ನೆಲ್ಲ ನಾವು ಎಕನಾಮಿಯಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ಇಷ್ಟು ಬೇಸಿಕ್ಸ್ ನೀವು ಇಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಆಯಿತಾ. ಸೊ ಫಿಸ್ಕಲ್ ಡೆಫಿಸಿಟ್ ಏನು ಟಾರ್ಗೆಟ್ ಮಾಡ್ಕೊಂಡಿರೋಂಥದ್ದು 2.6% ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡಿರೋಂಥದ್ದು. ಇವಾಗ ನೀವೇನಾದರೂ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳನ್ನ ಕೌಂಟಿಗೆ ತೊಗೊಂಡ್ರೆ, ಸದರ್ನ್ ಸ್ಟೇಟ್ಸ್ಗಳನ್ನ ಏನಾದರೂ ನೀವು ಕೌಂಟಿಗೆ ತೊಗೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಫಿಸ್ಕಲ್ ಡೆಫಿಸಿಟ್ಟು ಕರ್ನಾಟಕ ಲೋವೆಸ್ಟ್ ಫಿಸ್ಕಲ್ ಡೆಫಿಸಿಟ್ ಬರೋವಂಥದ್ದು. ಕರ್ನಾಟಕದ್ದೇ ಲೋವೆಸ್ಟ್ ಇರುವಂಥದ್ದು ಫಿಸ್ಕಲ್ ಡೆಫಿಸಿಟ್. ಯಾಕಂತಂದರೆ ಆಂಧ್ರ ಪ್ರದೇಶಿನ ಸುಮಾರು 4% ಏನೋ ಇದೆ, ತೆಲಂಗಾಣದ 4% ಏನೋ ಇದೆ, ಆಂಧ್ರ ಪ್ರದೇಶಿನ 3.8% ಏನೋ ಇದೆ. ಸೊ ಅವೇನು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಜಸ್ಟ್ ಒಂದು ಪಾಯಿಂಟ್ ಅಷ್ಟೇ ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಫಿಸ್ಕಲ್ ಡೆಫಿಸಿಟ್ಟು ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಕರ್ನಾಟಕದ್ದೇ ಲೋವೆಸ್ಟ್ ಇರುವಂಥದ್ದು ಅಂತ ಹೇಳಿ. ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ಗಳನ್ನ ನಾವು ನೋಡ್ಕೊಂಡಿರೋಣ ಬಜೆಟ್ ರಿಲೇಟೆಡು. ಆಯಿತಾ. ಸೊ ಬಜೆಟಲ್ಲಿ ಏನೇನು ನಮಗೆ ಬೇಸಿಕ್ಸ್ ಬಂದಿರುತ್ತೆ ಅಂತ, ಯಾಕೆ ಅಂತಂದರೆ ಅದರ ರಿಲೇಟೆಡ್ ಪಾಯಿಂಟ್ಸು ಕೂಡ ನಮಗೆ ಸರ್ವೆಯಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಬಜೆಟ್ನ ನಾವು ನೋಡ್ಕೊಂಡಿರಬೇಕು. ಸೊ ಇವಾಗ ಆಗಲೇ ನಾವು ನೋಡ್ಕೊಂಡ್ವಲ್ಲ, 100 ರೂಪಾಯಿ ನಮ್ಗೆ ಬರುತ್ತೆ, ನಾವು 100 ರೂಪಾಯಿ ಖರ್ಚು ಮಾಡ್ತೀವಿ ಆ ಥರದ್ದೆಲ್ಲ. ಸೊ ಅದೇ ಥರದ್ದು ನಾವು ಗೌರ್ಮೆಂಟಿಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಗೌರ್ಮೆಂಟಿಗೆ ಒಂದು ಕಡೆ ರಿಸೀಟ್ಸ್ಗಳು ಒಂದು ಕಡೆ ಇರುತ್ತೆ, ಅಂದರೆ ಬರೋವಂಥ ಅಮೌಂಟು. ಇನ್ನೊಂದು ಅದರ ಗೌರ್ಮೆಂಟಿನ ಎಕ್ಸ್ಪೆನ್ಸಸ್ಸು ಕೂಡ ಇರುತ್ತಲ್ಲ. ಸೊ ಒಂದು ಕಡೆ ರಿಸೀಟ್ ಬರ್ಕೊಳೋಣ, ಇನ್ನೊಂದು ಕಡೆ ನಾವು ಎಕ್ಸ್ಪೆಂಡಿಚರ್ ಮೆನ್ಷನ್ ಮಾಡ್ಕೊಂಡಿರೋಣ. ಸೊ ಎಲ್ಲೆಲ್ಲಿಂದ ರಿಸೀಟ್ ಬರುತ್ತೆ, ಯಾವ ಥರ ಇರೋವಂಥದ್ದು ರಿಸೀಟು, ಅದಾದಮೇಲೆ ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ಕೊಳುತ್ತೆ ಅಂತ ಹೇಳಿ. ಸೊ ರಿಸೀಟ್ ಅಂತ ಹೇಳಿ ಬಂದ ತಕ್ಷಣ ಒಂದು ರೆವೆನ್ಯೂವಿಂದ ರಿಸೀಟ್ ಬಂದಿರುತ್ತೆ ನಮಗೆ. ಆಯಿತಾ. ಏನಿದೆ ಇದು ಎಲ್ಲದಕ್ಕೂ ಕೂಡ ಚಿಕ್ಕ ಪಾಯಿಂಟ್ಸಲ್ಲೇ ಡೀಟೇಲ್ ನೋಡ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗತ್ತದು. ರೆವೆನ್ಯೂಯಿಂದ ಬರುವಂಥ ರಿಸೀಟು, ಇನ್ನೊಂದು ಕ್ಯಾಪಿಟಲಿಂದ ಬರುವಂಥ ರಿಸೀಟು, ರೆವೆನ್ಯೂಯಿಂದ ಬರುವಂಥ ರಿಸೀಟು, ಕ್ಯಾಪಿಟಲಿಂದ ಬರುವಂಥ ರಿಸೀಟು. ಸೊ ಇದು ಗೌರ್ಮೆಂಟಿಗೆ ಬಂದಿರೋಂಥ ಅಮೌಂಟು ಸೈಡು. ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಾಗುತ್ತೆ, ಸೇಮು ಇದರಲ್ಲೂ ಕೂಡ ಸೇಮೇ ಇರುತ್ತೆ ನೋಡಿ. ರೆವೆನ್ಯೂಗೋಸ್ಕರ ಮಾಡ್ಕೊಂಡಿರೋಂಥ ಎಕ್ಸ್ಪೆಂಡಿಚರು, ಅದೇ ಥರ ನಮಗೆ ಕ್ಯಾಪಿಟಲ್ಗೋಸ್ಕರ ಮಾಡ್ಕೊಂಡಿರೋಂಥ ಎಕ್ಸ್ಪೆಂಡಿಚರು. ರೆವೆನ್ಯೂಗೋಸ್ಕರ ಮಾಡ್ಕೊಂಡಿರೋಂಥ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ಗೋಸ್ಕರ ಮಾಡ್ಕೊಂಡಿರೋಂಥ ಎಕ್ಸ್ಪೆಂಡಿಚರು. ಸೊ ಇವಾಗ ನಿಮ್ಗೆ ಸುಮಾರು ಜನರಿಗೆ ಈಗಾಗಲೇ ಗೊತ್ತಿರುತ್ತೆ ಇವೆಲ್ಲದೂ ಕೂಡ. ಬಟ್ ಅಂದ್ರೂ ಕೂಡ ಕೆಲವೊಬ್ಬರಿಗೆ ರಿವಿಷನ್ ಆಗುತ್ತೆ, ಕೆಲವೊಬ್ಬರಿಗೆ ಇನ್ನೊಂದು ಪ್ರಾಬಬ್ಲಿ ಒಂದು ಸಣ್ಣ ಟ್ರಿಕ್ಕು ಕೂಡ ಸಿಗ್ಬೋದು, ಆ ಥರದ್ದು ಏನಾದ್ರು ಇರುತ್ತಿದ್ದು. ಸೊ ಈಗ ರೆವೆನ್ಯೂಯಿಂದ ಬರುವಂಥ ರಿಸೀಟ್ ಅಂತಂದರೆ ಏನು, ಈಗ ಈ ಕಡೆ ಇರುವಂಥದ್ದು ಗೌರ್ಮೆಂಟಿಗೆ ಬರ್ತಾ ಇರುವಂಥದ್ದು ರಿಸೀವ್. ಆಯಿತಾ. ಈ ಕಡೆ ಏನಿದೆ ಅಂತಂದರೆ ಸ್ಪೆಂಡ್ ಮಾಡ್ತಾ ಇರೋವಂಥದ್ದು. ಸೊ ಇದನ್ನೊಂದು ನೋಡ್ಕೊಂಡಿರಿ. ಗೌರ್ಮೆಂಟಿಗೆ ಎಲ್ಲಿಂದ ದುಡ್ಡು ಬರುತ್ತೆ,
ಇದನ್ನು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಟ್ಯಾಕ್ಸ್ಗಳಿಂದ ದುಡ್ಡು ಬರುತ್ತೆ, ಕರೆಕ್ಟ್ ಅಲ್ಲ? ಟ್ಯಾಕ್ಸಸ್ಸಿಂದ ದುಡ್ಡು ಬರುತ್ತೆ, ಆಯಿತಾ? ಅದಾದಮೇಲೆ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅವರು ಇಂಟ್ರೆಸ್ಟ್ ಕೊಡ್ತಾರೆ, ಅದರಿಂದ ನಮಗೆ ದುಡ್ಡು ಬರುವಂಥದ್ದು, ಕರೆಕ್ಟ್ ಅಲ್ಲ? ಸೊ ಈ ಥರದ್ದು ನಮಗೆ ಒಂದು 2-3 ಕಡೆ ದುಡ್ಡು ಬರ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ಏನು ಅಂತಂದರೆ, ಈಗ ನಾವಿಲ್ಲಿ ಇದ್ದೀವಿ, ಆಯಿತಾ? ಒಂದು ಕಂಪನಿ ಇದೆ, ಆ ಕಂಪನಿಗೆ ಸ್ವಲ್ಪ ಅಮೌಂಟ್ ಬೇಕಾಗಿದೆ. ಇದು ಸಖತ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ತುಂಬ ಸಿಂಪಲ್ ಆಗಿರೋವಂಥದ್ದು, ಆಯಿತಾ? ಸೊ ಆ ಕಂಪನಿಗೆ ಅಮೌಂಟ್ ಬೇಕಾಗಿದೆ, ಅದೇನು ಮಾಡಿದೆ ಅಂತಂದರೆ ಶೇರ್ ಮಾರ್ಕೆಟಲ್ಲಿ ಶೇರ್ಸ್ ಬಿಟ್ಬಿಟ್ಟಿದೆ, ಆಯಿತಾ? ಸೊ ನಾನೇನು ಮಾಡ್ತೀನಿ ಅಂತಂದರೆ ಈ ಕಂಪನಿಯಲ್ಲಿ ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ತೀನಿ, ಆಯಿತಾ? ಸೊ ಈ ಕಂಪನಿಯಲ್ಲಿ ನಾನೇನು ಮಾಡಿದೆ, ಶೇರ್ಸ್ನ ಪರ್ಚೇಸ್ ಮಾಡಿದೆ, ಫಂಡ್ಸ್ ಕೊಟ್ಬಿಟ್ಟು ಶೇರ್ಸ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಈಗ ಈ ಕಂಪನಿ ಹೆಂಗೆ ಬೆಳೆಯುತ್ತಲ್ಲ ಹಾಗೆ ನನ್ನ ಶೇರಿನ ವ್ಯಾಲ್ಯೂನು ಕೂಡ ಬೆಳೆಯುತ್ತೆ. ಸೊ ಅವಾಗ ನನಗೆ ವಾಪಸ್ ರಿಟರ್ನ್ ಏನು ಪ್ರಾಫಿಟ್ಸ್ ಬರ್ತಾ ಇರುತ್ತೆ ನೋಡಿ, ಇದಕ್ಕೆ ನಾನೇನಂತ ಕರಿತೀನಿ, ಡಿವಿಡೆಂಡ್ ಅಂತ ಹೇಳ್ಬಿಟ್ಟು ಕರಿತೀನಿ, ಆಯಿತಾ? ಸೊ ಒಂದು ಕಂಪನಿ ಇದೆ, ಆ ಕಂಪನಿದು ಶೇರ್ ಮಾರ್ಕೆಟಲ್ಲಿ ಶೇರ್ಗಳಿದ್ದಾವೆ. ಸೊ ಆ ಕಂಪನಿಯಲ್ಲಿ ನಾನು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಶೇರ್ಸ್ ನಾನು ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಕಂಪನಿಗೆ ಅಮೌಂಟ್ ಕೊಟ್ಟಿರ್ತೀನಿ ತಾನೆ. ಸೊ ಆ ಕಂಪನಿಗೆ ನಾನು ಶೇರ್ಸ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಬರುವಂಥ ಪ್ರಾಫಿಟ್ಸಿಗೆ ನಾವು ಏನಂತ ಕರಿತೀವಿ, ಅದರಿಂದ ಬರುವಂಥ ಇನ್ಪುಟ್ಟಿಗೆ ನಾವು ಏನಂತ ಕರಿತೀವಿ, ಡಿವಿಡೆಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕಂಪ್ಲೀಟ್ ಪ್ರೋಸೆಸ್ನ ನಾವೇನಂತ ಕರಿತೀವಿ, ಈಕ್ವಿಟಿ ಅಂತ ಹೇಳಿ ಕರಿತೀವಿ. ಅಂತಂದರೆ ಪರ್ಸನ್ನು ಇಲ್ಲಿ ಶೇರ್ಸ್ ತೊಗೊಂಡಿರುವಂಥದ್ದು, ಸೊ ಅದರಿಂದ ಅರ್ನ್ ಮಾಡ್ಕೊಳ್ಳೋದಕ್ಕೆ ಡಿವಿಡೆಂಡ್ಗಳು ಬರ್ತಾ ಇರುತ್ತೆ, ಕರೆಕ್ಟಾ? ಸೊ ಹಾಗೆ ಈಗ ಇನ್ನೊಂದು ಸರಿ ಏನು ಮಾಡ್ತೀನಿ ಅಂತಂದರೆ, ನಾನು ಈ ಕಂಪನಿಗೆ ಶೇರ್ಸ್ ಎಲ್ಲ ತೊಗೊಳ್ಳಲ್ಲ, ಅವರಿಗೆ ಅಮೌಂಟ್ ಕೊಟ್ಬಿಡ್ತೀನಿ ನಾನು, ಆಯಿತಾ? ನಿನಗೆ 100 ರೂಪಾಯಿ ಬೇಕಲ್ಲ, ನಾನು 100 ರೂಪಾಯಿ ಕೊಟ್ಟಿರ್ತೀನಿ, ನೀನು 100 ರೂಪಾಯಿ ಇಟ್ಕೊ, ನನಗೇನು ಶೇರ್ಸ್ ಬೇಡ, ಏನು ಬೇಡ, ನನಗೆ ಈ 100 ರೂಪಾಯಿ ಮೇಲೆ ಅಮೌಂಟ್ ಕೊಡು. ಅದಕ್ಕೆ ನಾನು ಏನಂತ ಕರಿತೀನಿ, ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀನಿ. ಈ ಪ್ರಾಸೆಸ್ಸಿಗೆ ನಾವೇನಂತ ಕರಿತೀವಿ ಅಂತಂದರೆ ಡೆಟ್ ಅಂತ ಕರಿತೀವಿ ಅಷ್ಟೇ. ಇದು ಸಿಂಪಲಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶೇರ್ಸ್ ಪರ್ಚೇಸ್ ಮಾಡಿ ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ನಾನು ಮಾಡಿ ಅದ್ರ ಮೇಲೆ ಅರ್ನ್ ಮಾಡ್ಕೊಳ್ಳೋದಕ್ಕೆ ಡಿವಿಡೆಂಡ್ ಅಂತ ಕರಿತೀನಿ. ಆ ಪ್ರಾಸೆಸ್ಸಿಗೆ ಈಕ್ವಿಟಿ ಅಂತ ಕರಿತೀವಿ. ಒಂದು ಕಂಪನಿಗೆ ಸಾಲ ಕೊಟ್ಬಿಟ್ಟು ಶೇರ್ಸ್ ಇಲ್ಲ ಏನಿಲ್ಲ, ನನಗೆ ಇಂಟ್ರೆಸ್ಟ್ ಬರ್ತಾ ಇರಬೇಕು ಅಷ್ಟೇ. ಇದರಿಂದ ಪ್ರಾಫಿಟ್ ಏನಿದೆ, ಲಾಸ್ ಏನಿದೆ. ಈಗ ನಾನು ಈ ಶೇರ್ಸ್ ಪರ್ಚೇಸ್ ಮಾಡಿದ್ದೀನಿ ಕಂಪನಿಯಲ್ಲಿ. ಸೊ ಈ ಕಂಪನಿ ಬೆಳೀತಾ ಇದೆ ಅಂತ ಅಂದ್ಕೊಳ್ಳಿ. ಈ ಕಂಪನಿ ಬೆಳೀತಾ ಇದ್ದರೆ ನಂಗೆ ಒಳ್ಳೆ ಡಿವಿಡೆಂಡ್ ಬರ್ತಾ ಇರುತ್ತೆ, ಕರೆಕ್ಟಾ? ನಾನು 100 ರೂಪಾಯಿ ಹಾಕಿರ್ತೀನಿ, ಈಗ ಕಂಪನಿ ಪ್ರಾಬಬ್ಲಿ ಒಂದು 200 ರೂಪಾಯಿ ಮಾಡ್ತು ಅಂತ ಅಂದ್ಕೊಳ್ಳಿ. ಸೊ ನನಗೂ ಕೂಡ ಒಂದು 50 ರೂಪಾಯಿ 100 ರೂಪಾಯಿ ಆ ಟೈಪ್ ಏನೋ ಅಮೌಂಟ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗ್ತಿದೆಯಲ್ಲ? ಸೊ ಅದಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರೋಂಥದ್ದಕ್ಕೆ ನನಗೆ ರಿಟರ್ನ್ಸು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಇಲ್ಲಿ, ಡಿವಿಡೆಂಡು. ಆದರೆ ಅದೇ ಥರ ಕಂಪನಿಯಲ್ಲಿ ನಾನು ಇನ್ವೆಸ್ಟ್ಮೆಂಟು ಮಾಡಿದ್ದೀನಿ, ಬಟ್ ಕಂಪನಿ ಲಾಸಸ್ಸಲ್ಲಿ ಹೋಗ್ತಾ ಇದೆ. ಆ ಟೈಮಲ್ಲಿ ನನಗೆ ಇದು ಕೂಡ ಲಾಸಲ್ಲಿ ಹೋಗ್ತಾ ಇರೋಂಥದ್ದು, ಆದರೆ ಈ ಡೆಟ್ ಕೇಸಲ್ಲಿ ನೋಡಿ, ಈ ಡೆಟ್ ಕೇಸಲ್ಲಿ ನಾನು ಅಮೌಂಟ್ ಕೊಟ್ಟಿದ್ದೀನಿ. ಈ ಕಂಪನಿ ಲಾಸಲ್ಲಿ ಹೋಗಲಿ ಪ್ರಾಫಿಟಲ್ಲಿ ಹೋಗಲಿ, ನಮಗಂತೂ ಸಾಲ ವಾಪಸ್ ಕೊಡ್ತಾರಲ್ಲ ಅವರು. ಸೊ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಡೆಟ್, ಇದಕ್ಕೆ ಡೆಟ್ ಅಂತ ಕರಿತೀವಿ. ಆದರೆ ಈ ಕಂಪನಿ ತುಂಬ ಜಾಸ್ತಿ ಅರ್ನ್ ಮಾಡಿಬಿಡ್ತು ಅಂತ ಅಂದ್ಕೊಳ್ಳಿ, ಆವಾಗ್ಲೂ ಕೂಡ ನಮಗೆ ಕೊಡಬೇಕಾಗಿರೋ ಅಷ್ಟು ಇಂಟ್ರೆಸ್ಟ್ ಅಷ್ಟೇ ಕೊಡೋದವರು, ಏನು ಜಾಸ್ತಿ ಇಂಟ್ರೆಸ್ಟ್ ಅಂತೂ ಕೊಡಲ್ಲ ಅವ್ರು ನಮಗೆ, ಅಲ್ವಾ? ಅವರು ಲಾಸಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ, ನಮಗೆ ಇಂಟ್ರೆಸ್ಟ್ ಬೇಕು, ಇಂಟ್ರೆಸ್ಟ್ ಅಷ್ಟೇ ಕೊಡ್ತಾ ಇರಿ ಅಂತ. ಸೊ ಎರಡರಲ್ಲೂ ಕೂಡ ಪ್ರಾಫಿಟ್ ಇದೆ, ಲಾಸ್ ಇದೆ. ಇಲ್ಲಿ ರಿಸ್ಕ್ ಜಾಸ್ತಿ ಇದೆ, ಈಕ್ವಿಟಿಯಲ್ಲಿ ನಮಗೆ ರಿಸ್ಕು ಜಾಸ್ತಿ ಇರೋವಂಥದ್ದು. ಬಟ್ ಏನು ಅಂತಂದರೆ, ಕಂಪನಿ ಏನಾದರೂ ಮುಳುಗಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರೆ ಫಸ್ಟು ಡೆಟ್ಗಳನ್ನ ತೀರಿಸ್ಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಆಯಿತಾ? ಸೊ ಡೆಟ್ಗಳನ್ನ ತೀರಿಸಬೇಕಾಗತ್ತೆ. ಸೊ ಈಕ್ವಿಟಿಯಲ್ಲಿ ಮತ್ತು ಡೆಟ್ಟಲ್ಲಿ ನಿಮಗೇನು ಡಿಫ್ರೆನ್ಸು? ಈಕ್ವಿಟಿಯಲ್ಲಿ ನಿಮಗೆ ಡಿವಿಡೆಂಡ್ ಸಿಗುತ್ತೆ, ಡೆಟ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಇಲ್ಲಿ ಪ್ರಾಫಿಟ್ ಆರ್ ಲಾಸು ಡಿಪೆಂಡ್ ಆಗ್ತಾ ಇರುತ್ತೆ, ಇಲ್ಲೇನಿರುತ್ತೆ ನಮಗೆ ಫಿಕ್ಸ್ಡ್ ಇರುತ್ತೆ, ಆಯಿತಾ? ಸೊ ಇಲ್ಲಿ ನೀವು ಶೇರ್ಸ್ ಪರ್ಚೇಸ್ ಮಾಡ್ಕೊಂಡಿರೋಂಥದ್ರಿಂದ ನೀವೇನಾದ್ರು ಜಾಸ್ತಿ ಶೇರ್ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ಒಂದು ಕಂಪನಿದು 70% ಶೇರ್ಸ್ ನೀವು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವು ಆ ಕಂಪನಿದು ಪಾರ್ಟ್ ಓನರು ಕೂಡ ಆಗಿರ್ತೀರ, ಕರೆಕ್ಟ್ ತಾನೆ? ಓನರು ಕೂಡ ಆಗಿರ್ತೀರ, ಓನರು ಶೇರ್ ಹೋಲ್ಡರ್ ಎರಡೂ ಕೂಡ ಆಗಿರ್ತೀರ. ಇದರಲ್ಲಿ ಏನು ಅಂತಂದರೆ ಬರೀ ಕ್ರೆಡಿಟರ್, ಬರೀ ಸಾಲ ಕೊಟ್ಟಿರೋವಂಥವ್ರು ಅಷ್ಟೇ ನೀವು, ಆಯಿತಾ? ಇದರಲ್ಲಿ ಬರೀ ಸಾಲ ಕೊಟ್ಕೊಂಡಿರೋಂಥವ್ರು ಅಷ್ಟೇ. ಬಟ್ ಏನು ಅಂತಂದರೆ ರಿಸೆಷನ್ನು ಅಥವಾ ಏನಾದರೂ ಪ್ರಾಬ್ಲಮ್ ಏನಾದ್ರು ಆದಾಗ ಯಾವಾಗ್ಲೂ ಕೂಡ ಫಸ್ಟು ಇಲ್ಲಿ ಆ ಡೆಟ್ಟೇ ವಾಪಸ್ ಪೇ ಮಾಡಬೇಕು, ಆಯಿತಾ? ಅಂದರೆ ಫಸ್ಟು ಕಂಪ್ನಿ ಮುಳುಗ್ತಾ ಇದೆ ಅಂತಂದರೆ ಫಸ್ಟು ಇವರಿಗೆ ಡೆಟ್ಟರಿಗೆ ಎಲ್ಲಿಂದ ಸಾಲ ತೊಗೊಂಡಿದ್ದೀವಿ ಅವರಿಗೆ ಸಾಲ ತುಂಬಬೇಕು ಫಸ್ಟು, ಅದು ಪೇ ಮಾಡಿ ಲಾಸ್ಟಲ್ಲಿ ಇಲ್ಲಿ ಬರಬೇಕು. ಸೊ ಇಷ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು. ಸೊ ಇದು ಈಕ್ವಿಟಿ ಮತ್ತು ಡೆಟ್ಟು ಒಂದು ಇಂಪಾರ್ಟೆಂಟ್ ಪೋರ್ಷನ್ ಆ್ಯಕ್ಚುಲಿ ನಮಗೆ ಎಕಾನಮಿಯಲ್ಲಿ. ಸೊ ಇದು ಕಾನ್ಸೆಪ್ಟು ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು, ಬಟ್ ಈ ಥರದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಇದನ್ನು ಸಿಂಪಲಾಗಿ, ಆಯಿತಾ? ಸೊ ಈಗ ನಾವು ಇಷ್ಟೆಲ್ಲ ಯಾಕೆ ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಂತಂದರೆ, ನಮಗೆ ಗೌರ್ಮೆಂಟಿಗೆ ರೆವೆನ್ಯೂ ಬರ್ತಾ ಇದೆ. ಸೊ ರೆವೆನ್ಯೂ ಬರ್ತಾ ಇರೋಂಥದ್ದು ಹೆಂಗೆ ಬರ್ತಾ ಇದೆ ನಮಗೆ? ಸೊ ರೆವೆನ್ಯೂ ಬರ್ತಾ ಇರೋಂಥದ್ದು ನಮಗೆ ಇಲ್ಲಿ ಟ್ಯಾಕ್ಸಲ್ಲಿ ಬರ್ತಾ ಇದೆ,
ಮತ್ತು ಇಂಟ್ರೆಸ್ಟಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೆ ಗೌರ್ಮೆಂಟಿಗೆ ಡಿವಿಡೆಂಡು ಕೂಡ ಬರ್ತಾ ಇರುತ್ತೆ. ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿರತ್ತಲ್ಲ, ಗೌರ್ಮೆಂಟು ಕೂಡ ಎಲ್ಲ ಕಡೆ ಇನ್ವೆಸ್ಟ್ ಮಾಡಿರುತ್ತೆ. ಸೊ ಆವಾಗ ಅದಕ್ಕೆ ಈ ಥರ ಡಿವಿಡೆಂಡು ಕೂಡ ಬರ್ತಾ ಇರುತ್ತೆ. ಕರೆಕ್ಟ್ ಅಲ್ಲ? ಸೊ ಟ್ಯಾಕ್ಸಲ್ಲಿ ಬರುತ್ತೆ ಅಮೌಂಟು, ಇಂಟ್ರೆಸ್ಟಲ್ಲಿ ಬರುತ್ತೆ, ಡಿವಿಡೆಂಡಲ್ಲಿ ಬರುತ್ತೆ. ಅದಾದಮೇಲೆ ಗೌರ್ಮೆಂಟಿಂದ ಯಾವುದಾದ್ರು ಪ್ರಾಪರ್ಟಿ ಇರುತ್ತೆ ನೋಡಿ, ಅದನ್ನು ಸೇಲ್ ಮಾಡಿಬಿಡ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾಗ್ಲೂ ಕೂಡ ಅಮೌಂಟೇ ಬರುತ್ತೆ. ಸೊ ಅಸೆಟ್ ಏನೋ ನಮ್ಮಲ್ಲಿ ಹೋಗಿರುತ್ತೆ, ಬಟ್ ಅಮೌಂಟ್ ಅಂತೂ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನಂತೂ ನಾವು ನೋಡ್ಕೊಂಡಿದ್ದೀವಿ ಈಗಾಗಲೇ. ಅದನ್ನೇ ನಾವು ಇಲ್ಲಿ ಬರ್ಕೊಂಡ್ಬಿಟ್ಟಿರೋಣ. ರೆವೆನ್ಯೂ ಅಲ್ಲಿ ಬರುವಂಥ ರಿಸೀಟ್ ಯಾವುದ್ಯಾವುದು ನಮಗೆ ಟ್ಯಾಕ್ಸ್ ರೀತಿಯಲ್ಲಿ ಬರುತ್ತೆ. ಅದಾದಮೇಲೆ ಡಿವಿಡೆಂಡ್ ರೀತಿಯಲ್ಲಿ ಬರುತ್ತೆ. ಅದಾದಮೇಲೆ ಲೋನ್ ಕೊಟ್ಟಿರ್ತೀವಲ್ಲ, ಅದ್ರ ಮೇಲೆ ನಮಗೆ ಇಂಟ್ರೆಸ್ಟು ಕೂಡ ನಮಗೆ ಸಿಗ್ತಾ ಇರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಅಂತ. ಸೊ ಇಲ್ಲಿ ನೋಡಿ, ಈ ಕಡೆಗೆ ನಾನು ಇದನ್ನು ಕ್ಯಾಪಿಟಲ್ ರಿಸೀಟ್ ಪೋರ್ಷನ್ನ ಬರಿತಾ ಇಲ್ಲ ಇಲ್ಲಿ. ಕರೆಕ್ಟಾ? ಸೊ ಈ ಕಡೆಗೆ ನಾನು ಕ್ಯಾಪಿಟಲ್ ರಿಸೀಟ್ನ ಪೋರ್ಷನ್ ಬರಿತಾ ಇಲ್ಲ, ಈ ಕಡೆ ಬರಿತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಮುಂಚೆನೇ ನಿಮಗೆ ಹೇಳಿರೋಂಗೆ ಕ್ಯಾಪಿಟಲ್ ಅಂತಂದರೆ ನೀವೇನು ಅಂದ್ಕೊಳ್ಳಿ, ಒಂದು ಇಂಡಸ್ಟ್ರಿ ಅಥವಾ ಒಂದು ಎಸ್ಟಾಬ್ಲಿಷ್ಮೆಂಟು ಅಂತ ಆಗ್ಬಿಟ್ಟು ಏನಾದ್ರು ಒಂದು ಅಂದ್ಕೊಂಡಿರಿ. ಸೊ ಇಲ್ಲಿ ನಾವು ಕ್ಯಾಪಿಟಲ್ ಅಂತಂದರೆ ಒಂದು ಕಂಪನಿನ ಸೇಲ್ ಮಾಡಿದ್ದೀವಿ. ಈಗ ಎಕ್ಸಾಂಪಲ್ LIC ಏನಾದ್ರು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ಥರದ್ದು ಬೇರೆ ಬೇರೆ ಗೌರ್ಮೆಂಟಿಂದ ಕಂಪನೀಸ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ಸೊ ಅದರಿಂದ ಬರುವಂಥ ಅಮೌಂಟನ್ನು ನಾವು ಕ್ಯಾಪಿಟಲ್ ರಿಸೀಟಲ್ಲಿ ಇಟ್ಟಿರ್ತೀವಿ. ಆಯಿತಾ? ಸೊ ಇದನ್ನು ನಾವೇನಂತ ಕರಿತೀವಿ? ಡಿಸ್ಇನ್ವೆಸ್ಟ್ಮೆಂಟ್ ಆಫ್ PSUs. ಆಯಿತಾ? ಡಿಸ್ಇನ್ವೆಸ್ಟ್ಮೆಂಟ್ ಆಫ್ PSUs ಅಂತ ಆಗ್ಬಿಟ್ಟು ಕರಿತೀವಿ. ಸೊ ನಿಮಗೆ ರೆವೆನ್ಯೂ ರಿಸೀಟು, ಕ್ಯಾಪಿಟಲ್ ರಿಸೀಟ್ ಎರಡು ಸೈಡು ಗೊತ್ತಾಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ರೆವೆನ್ಯೂ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಆಯಿತಾ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಯಾವಾಗಾದ್ರೂ ಕೂಡ ನಮಗೆ ಏನಾದರೂ ಒಂದು ಪ್ರಾಪರ್ಟಿ ಕ್ರಿಯೇಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಏನಾದರೂ ಒಂದು ಅಸೆಟ್ ಕ್ರಿಯೇಷನ್ ಆಗಿದೆ, ಒಂದು ಪ್ರಾಪರ್ಟಿ ಕ್ರಿಯೇಟ್ ಆಗಿದೆ ಅಂತಂದರೆ ಅದನ್ನು ನಾವು ಕ್ಯಾಪಿಟಲ್ ಅಂತ ಕರಿಬೇಕು. ಒಂದು ಕ್ರಿಯೇಟ್ ಆಗಿದೆ ಅಂತಂದರೆ ಅದು ಕ್ಯಾಪಿಟಲ್ ಅಂತ. ಏನೋ ನಮ್ಮ ಮೇಲೆ ಅದು ಬರ್ಡನ್ ಆಗಿರೋಂಥದ್ದು, ಆಯಿತಾ? ನಮ್ಮ ಮೇಲೆ ಬರ್ಡನ್ ಆಗಿರೋವಂಥದ್ದು ಅಂತಂದರೆ ನಾವೇನಂತ ಕರಿತೀವಿ? ಅದನ್ನು ಲಯಬಿಲಿಟಿ. ನಮ್ಮ ಮೇಲೆ ಬರ್ಡನ್ ಆಗಿರುವಂಥದ್ದು ಅಂತಂದರೆ ಕಂಟಿನ್ಯೂಸ್ ಆಗಿ ನಾನೀಗ ಅದರ ಪೇಮೆಂಟ್ ಮಾಡ್ಕೊತಾ ಇರಬೇಕು, ಆ ಥರದ್ದು ಏನಾದ್ರು ಇರೋವಂಥದ್ದು ಇದ್ದರೆ ಅದು ನಮ್ಮ ಮೇಲೆ ಬರ್ಡನ್ ಅಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಅದನ್ನು ಲಯಬಿಲಿಟಿ ಅಂತ ಆಗ್ಬಿಟ್ಟು ಕರಿತೀವಿ. ಈಗ ರೆವೆನ್ಯೂ ಅಲ್ಲಿ ಎಕ್ಸ್ಪೆನ್ಸಸ್ ಏನು ಬರುತ್ತೆ? ರೆವೆನ್ಯೂಲಿ ಎಕ್ಸ್ಪೆನ್ಸಸ್ ಏನು ಬರುತ್ತೆ ಅಂತಂದರೆ, ಇದು ನೋಡಿ ಕಂಟಿನ್ಯೂಸ್ ಆಗಿ ನಮಗೆ ಹೋಗ್ತಾ ಇರೋವಂಥದ್ದು ಅಂತಂದರೆ ಇದ್ರ ಮೇಲೆ ರಿಟರ್ನ್ಸ್ ಏನು ಬರ್ತಾ ಇರಲ್ಲ ನಮಗೆ. ಏನೇ ಆದ್ರೂ ಕೂಡ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಈ ಎಕ್ಸಾಂಪಲು ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಸ್ಯಾಲರೀಸ್ ಕೊಡಬೇಕಲ್ಲ, ಸೊ ಅದು ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಬರುತ್ತೆ. ಇದರಿಂದ ರಿಟರ್ನ್ ಅವರಿಗೆ ಆ ಫಂಡ್ಸು ರಿಟರ್ನಲ್ಲಿ ಏನೂ ಮಾಡ್ತಾ ಇಲ್ಲ. ಅಂತಂದರೆ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಕೆಲಸ ಮಾಡ್ತಾ ಇರೋಂಥದ್ದಾಗಿರಲಿ, ಇಲ್ಲ ಅಂತಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರೋಂಥದ್ದು ಕೆಲಸ ಮಾಡ್ತಾ ಇರೋಂಥದ್ದಾಗಿರಲಿ, ಅದು ಬೇರೆ ಇರುತ್ತೆ. ಬಟ್ ಅಲ್ಲಿ ಅಮೌಂಟ್ ಹಾಕೋದಕ್ಕೆ ರಿಟರ್ನ್ಸ್ ನಮಗೆ ವಾಪಸ್ ಏನೂ ಬರ್ತಾ ಇಲ್ಲ. ಅಮೌಂಟಲ್ಲೇ ನಮಗೇನು ರಿಟರ್ನ್ಸ್ ಬರ್ತಾ ಇಲ್ಲ. ಕರೆಕ್ಟಾ? ಈಗ ಎಕ್ಸಾಂಪಲ್ ನಾವು ಡಿವಿಡೆಂಡು ಇಲ್ಲಿ ಅಮೌಂಟ್ ಹಾಕಿದ್ದೀವಿ, ಅಮೌಂಟೇ ಬರ್ತಾ ಇದೆಯಲ್ಲ, ಆ ಥರ ಇಲ್ಲಿ ಆಗ್ತಾ ಇಲ್ಲ. ಅದೇ ಥರ ನಾವು ಪೆನ್ಷನ್ಗಳನ್ನ ಕೊಡ್ತಾ ಇರ್ತೀವಲ್ಲ, ಸೊ ಇವೆಲ್ಲದೂ ಕೂಡ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಬಂದಿರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಎರಡು ಥರದ್ದು. ಒಂದು, ಎಲ್ಲಾದರೂ ಒಂದು ಅಸೆಟನ್ನು ಕ್ರಿಯೇಟ್ ಮಾಡಿರ್ತೀವಿ ನಾವು. ಏನಾದ್ರು ಒಂದು ಅಸೆಟ್ ಕ್ರಿಯೇಟ್ ಮಾಡಿರ್ತೀವಿ. ಈಗ ಸ್ಕೂಲ್ ಕಟ್ಸಿರ್ಬೋದು, ಇಲ್ಲ ಅಂತಂದರೆ ಒಂದು ದೊಡ್ಡ ಕಂಪನಿ ಕಟ್ಸಿರ್ಬೋದು. ಕಂಪನಿ ಅಂತಂದರೆ ಈಗ ಯಾವುದೋ ಒಂದು ಆಯಿಲ್ ರಿಗ್ ಅಂದ್ಕೊಂಡಿರಿ, ಎಕ್ಸಾಂಪಲ್ ಆ ಥರದ್ದು ಏನಾದ್ರು ಒಂದು ಕಟ್ಸಿರ್ತೀವಿ. ಆಯಿತಾ? ಸೊ ಇದರಲ್ಲಿ ಅಸೆಟ್ ಕ್ರಿಯೇಟ್ ಆಗಿದೆ ನಮಗೆ. ಆಯಿತಾ? ಒಂದದು. ಇನ್ನೊಂದು ಏನಾಗುತ್ತೆ ಅಂತಂದರೆ ಲಯಬಿಲಿಟಿ ಆಗುತ್ತೆ. ಅಂತಂದರೆ ಅದರಿಂದ ನಮಗೆ ಬರ್ಡನ್ ಬರುತ್ತೆ. ಸೊ ಬರ್ಡನ್ ಬರುತ್ತೆ ಅಂತಂದರೆ ಕಾನ್ಸ್ಟೆಂಟಾಗಿ ಅದಕ್ಕೆ ನಾವು ವಾಪಸ್ ಪೇಮೆಂಟ್ ಮಾಡ್ತಾ ಇರಬೇಕು. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಯಾವ ಥರ ನಾವು ಕಾನ್ಸ್ಟೆಂಟಾಗಿ ಪೇಮೆಂಟ್ ಮಾಡ್ಕೊತಾ ಇರೋಂಥದ್ದು. ಅಸೆಟಲ್ಲಿ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ, ಈಗ ರೋಡ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ವಿ, ಇಲ್ಲ ಅಂತಂದರೆ ನೀರಿಗೆ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಅದೊಂಥರ ನಮಗೆ ಅಸೆಟ್ ಆದಂಗೆ. ಕರೆಕ್ಟಾ? ಅದರಿಂದ ದೇಶಕ್ಕೂ ಕೂಡ ಒಳ್ಳೇದಾಗ್ತಾ ಇರುತ್ತೆ, ಅರ್ನು ಕೂಡ ಮಾಡ್ತಾ ಇರುತ್ತೆ. ಅದಾದಮೇಲೆ ಎಲ್ಲಾದರೂ ಶೇರ್ಸ್ಗಳನ್ನ ತೊಗೊಂಡ್ಬಿಟ್ವಿ, ಆಯಿತಾ? ಅದು ಕೂಡ ನಮಗೆ ಅಸೆಟ್ ಆಗುತ್ತೆ. ಆಯಿತಾ? ನೆಕ್ಸ್ಟು ನಮಗೆ ಲೋನು, ನಾವು ಯಾರಿಗಾರು ಸಾಲ ಕೊಟ್ವಿ, ಅದು ಕೂಡ ನಮ್ಗೆ ಅಸೆಟ್ ಆಗುತ್ತೆ. ಯಾಕೆ ಸಾಲ ಕೊಡೋವಂಥದ್ದು ಅಸೆಟ್ ಯಾಕಾಗತ್ತೆ? ಯಾಕೆ ಅಂತಂದರೆ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಅರ್ನ್ ಮಾಡ್ತಿದ್ದೀವಲ್ಲ, ನಾವು ಅಮೌಂಟ್ ಹಾಕಿರೋವಂಥದ್ದು ನಮಗೆ ವಾಪಸ್ ಬರ್ತಾ ಇದೆ. ಪ್ರಿನ್ಸಿಪಲ್ಲು ಬರುತ್ತೆ, ನಮಗೆ ಇಂಟ್ರೆಸ್ಟು ಬರುತ್ತೆ. ಸೊ ಅದಕ್ಕೆ ಅದನ್ನು ನಾವು ಲೋನ್ ಗಿವನ್ ಅಂಡರಲ್ಲಿ, ಅಸೆಟ್ ಅಂಡರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಯಾವಾಗಲೂ ಕೂಡ ನಮಗೆ ಗ್ರೋತ್ ಇರುತ್ತೆ, ಇದರಲ್ಲಿ ಯಾವಾಗಲೂ ಕೂಡ ನಮಗೆ ಲಾಸ್ ಇರೋವಂಥದ್ದು. ಸೊ ಲಯಬಿಲಿಟಿ ಅಂತಂದರೆ ಏನು? ಯಾರ ಹತ್ರ ಆದರೂ ಲೋನ್ ನಾವು ತೊಗೊಂಡಿರ್ತೀವಲ್ಲ, ಅದು ನಮಗೆ ಲಯಬಿಲಿಟಿ ಆಗಿರುತ್ತೆ. ಆಯಿತಾ? ರೀಪೇಮೆಂಟ್ ಆಫ್ ಲೋನ್. ಯಾಕೆಂತಂದರೆ ನಾವು ಆ ಲೋನ್ ಅಮೌಂಟು ಕೊಡಬೇಕು, ಅದ್ರ ಜೊತೆಗೆ ಅದನ್ನು ಕೊಡೋವರೆಗೂ ಅದರ ಇಂಟ್ರೆಸ್ಟು ಕೂಡ ನಾವು ಕೊಡ್ತಾ ಇರಬೇಕಾಗತ್ತೆ.
ಕರೆಕ್ಟ್ ಅಲ್ಲ? ಸೊ ಗೌರ್ಮೆಂಟ್ ಯಾವಾಗಾದರೂ ಲೋನ್ ಕೊಟ್ಟರೆ ಅದು ಅಸೆಟ್ ಆಗುತ್ತೆ. ಗೌರ್ಮೆಂಟು ಯಾವಾಗಾದರೂ ಲೋನ್ ತೊಗೊಂಡಿರೋವಂಥದ್ರ ಮೇಲೆ ಅದು ಪೇಮೆಂಟ್ ಮಾಡಬೇಕಾಗತ್ತಲ್ಲ, ಅದಕ್ಕೆ ಅದು ಲಯಬಿಲಿಟಿ ಆಗಿರುತ್ತೆ. ಸೊ ಗೌರ್ಮೆಂಟ್ ಹ್ಯಾಸ್ ಗಿವನ್ ಲೋನ್ ಅಂತಂದರೆ ಅದು ಅಸೆಟ್ ಆಗುತ್ತೆ, ಯಾಕಂದ್ರೆ ರಿಟರ್ನ್ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಲೋನ್ಗಳ ಮೇಲೆ, ಅದು ಲಯಬಿಲಿಟಿ ಆಗುತ್ತೆ. ಅದಕ್ಕೆ ಇದು ನಮಗೆ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನಮ್ಮಲ್ಲಿ ಒಳ್ಳೆ ಇನ್ಕಮ್ ಯಾವುದು, ಕೆಟ್ಟ ಇನ್ಕಮ್ ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಈ ಇನ್ಕಮಲ್ಲಿ ಎಸ್ಪೆಷಲಿ ನೋಡಿ, ಈ ಕಡೆ ಟ್ಯಾಕ್ಸ್ ನಾವು ಕಲೆಕ್ಟ್ ಮಾಡ್ತಾ ಇರೋಂಥದ್ದು, ಡಿವಿಡೆಂಡ್ ಬರ್ತಾ ಇರೋಂಥದ್ದು, ಇಂಟ್ರೆಸ್ಟು ನಮಗೆ ಲೋನ್ ಮೇಲೆ ಏನು ಬರ್ತಾ ಇದೆಯಲ್ಲ, ದಿಸ್ ಈಸ್ ವೆರಿ ಗುಡ್ ಇನ್ಕಮ್. ಆಯಿತಾ? ದಿಸ್ ಈಸ್ ವೆರಿ ಗುಡ್ ಇನ್ಕಮ್. ಇದು ಎಷ್ಟು ಜಾಸ್ತಿ ಬರ್ತಾ ಇರುತ್ತೆ ಅಷ್ಟು ಗೌರ್ಮೆಂಟ್ ಹತ್ರ ದುಡ್ಡಿರುತ್ತೆ. ಇದು ನೋಡಿ, ಇದನ್ನು ಬ್ಯಾಡ್ ಇನ್ಕಮ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಟಗರೈಸ್ ಮಾಡ್ಕೊಂಡಿರ್ಬೋದು. ಆಯಿತಾ? ಬ್ಯಾಡ್ ಇನ್ಕಮ್ ಯಾಕೆ ನೀವು ಕೇಳ್ಬೋದು ಇವಾಗ, ಇಲ್ಲ ಇದರಲ್ಲಿ ಫಂಡ್ಸ್ ಬಂದಿದೆಯಲ್ಲ, ಫೈನಾನ್ಸಸ್ ಬಂದಿದೆಯಲ್ಲ, ಅಂದ್ರೂ ಕೂಡ ಅದಕ್ಕೆ ಯಾಕೆ ಬ್ಯಾಡ್ ಅಂತ ಕರಿಬೇಕು ನಾವು ಅಂತಂದರೆ, ಇಲ್ಲಿ ನಮಗೆ ಫೈನಾನ್ಸಸ್ ಬಂದಿದೆ, ಅದು ಟೈಮ್ ಬಿಂಗಿಗೆ ಬಂದಿರೋವಂಥದ್ದು. ಬಟ್ ನಾವು ಒಂದು ಕ್ರಿಯೇಟ್ ಮಾಡ್ಕೊಂಡಿರೋವಂಥದ್ದು ಒಂದು ಕಂಪನಿ ಅಥವಾ ಒಂದು ಯೂನಿಟ್ ನಮಗೆ ಸೇಲ್ ಆಗೋಯ್ತಲ್ಲ, ಸೊ ಅದಕ್ಕೆ ಅದನ್ನು ಏನಂತ ಕರಿತೀವಿ, ಬ್ಯಾಡ್ ಇನ್ಕಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ನಾವು ಇವಾಗ ಕರ್ನಾಟಕ ಗೌರ್ಮೆಂಟಿನ ನಮ್ಮ ಸರ್ವೇನ ಲಿಂಕ್ ಮಾಡೋಣ. ಸೊ ಇಷ್ಟು ಬೇಸಿಕ್ಸ್ ಗೊತ್ತಾಗಿದೆಯಲ್ಲ. ಸೊ ಇವಾಗ ನಿಮಗೆ ನಂಬರ್ಸು ಕೂಡ ಈಸಿಯಾಗಿ ನೆನ್ಪಿಟ್ಕೊಂಡಿರೋಕ್ಕಾಗತ್ತೆ, ಮತ್ತು ಬೇರೆ ಎಲ್ಲದೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವು ಕ್ಯಾಪಿಟಲ್ ರಿಸೀಟು ನಮ್ಮ GSDPಗೆ ಕರ್ನಾಟಕದ್ದು ನಾವು ನೋಡ್ಕೋಬೇಕು ಅಂತಂದರೆ ಅದು 3% ಕೆಳಗಡೆ ಇತ್ತು. ಬಟ್ ಈಗ ಅದನ್ನು 23-24 3.3% ಮಾಡ್ಕೊಂಡಿರೋವಂಥದ್ದು. ಸೊ ನಮಗೆ ಕ್ಯಾಪಿಟಲ್ ರಿಸೀಟು ನೋಡಿ, ಕ್ಯಾಪಿಟಲ್ ರಿಸೀಟು ಇದನ್ನು ನಾವು 3.35% ಬಂದಿದೆ ಅಂತಂದರೆ ನಮ್ಮ GSDP, ನಮ್ಮ ಸ್ಟೇಟಿನ ಇನ್ಕಮು. ಸೊ ಇದು ಬೇರೆ ಕಲರಲ್ಲಿ ಬರೆದ್ಬಿಡ್ತೀನಲ್ಲ ಅಂತಂದರೆ ನಿಮಗೆ ಈಸಿಯಾಗಿ ಸ್ಕ್ರೀನ್ಶಾಟ್ ಏನಾದ್ರು ತೊಗೊಂಡ್ರೆ ಡಿಸ್ಟಿಂಗ್ವಿಷ್ ಮಾಡ್ಕೊಳ್ಳೋಕೆ ಈಸಿ ಆಗ್ತಾ ಇರುತ್ತೆ. ಸೊ ಮಿಕ್ಕಿದೆಲ್ಲದು ಕೂಡ ತೊಗೊಂಡಿರೋಂಥದ್ದು ನೀವು ಸ್ಕ್ರೀನ್ಶಾಟ್ ತೊಗೊಂಡಿರಿ ಒಂದು ಸರಿ. ಈಗ ಗ್ರೀನ್ ಕಲರಲ್ಲಿ ಏನು ಬರೆದಿರ್ತೀನಲ್ಲ ನಾನು, ಅದು ಬಂದ್ಬಿಟ್ಟು ನಮ್ಮ ಸ್ಟೇಟ್ ರಿಲೇಟೆಡು. ಸೊ ಈ ಕ್ಯಾಪಿಟಲ್ ರಿಸೀಟ್ ಎಷ್ಟಾಗಿದೆ GSDPಯಲ್ಲಿ ಅಂತಂದರೆ, ಇದು ಬಂದ್ಬಿಟ್ಟು ಮುಂಚೆ ಬರೀ 3% ಇರ್ತಾಯಿತ್ತು 2018-2019 ಟೈಮಲ್ಲಿ. ಇವಾಗ ಇದು 3.35% ಆಗಿದೆ ನಮ್ಮ GSDPದು. ಸೊ ನಾವು ಸರ್ವೆ ಓದ್ಕೊತಾ ಇರೋಂಥ ಟೈಮಲ್ಲಿ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ನಮ್ಮಲ್ಲಿ ಕ್ಯಾಪಿಟಲ್ ರಿಸೀಟು ಜಾಸ್ತಿ ಆಗಿದೆ ಅಂತ. ಸೊ ಕ್ಯಾಪಿಟಲ್ ರಿಸೀಟು ಜಾಸ್ತಿ ಆಗಿದೆ, ಇದು ಒಳ್ಳೆಯದ ಕೆಟ್ಟದ? ಸೊ ಇದು ಒಂಥರ ನಾವು ನೋಡ್ಕೊಂಡಿರೋಂಗೆ ಬ್ಯಾಡ್ ಇನ್ಕಮ್ ಇದು. ಸೊ ಯಾವ ಥರ ಬಂದಿದೆ ಅನ್ನೋದಕ್ಕೆ ನಾವೇನು ಹೋಗೋದು ಬೇಡ, ಬಟ್ ಜಸ್ಟ್ ನಂಬರ್ ನೋಡ್ಕೊಂಡಿರೋಣ. ಈಗ 3.35% ಆಫ್ GSDP ನಮಗೆ ಕ್ಯಾಪಿಟಲ್ ರಿಸೀಟ್ ಆಗಿರೋವಂಥದ್ದು. ಹೈಯೆಸ್ಟು ನಮಗೆ ಎಕ್ಸ್ಪೆಂಡಿಚರಲ್ಲಿ ನಾವು ನೋಡಬೇಕು ಅಂತಂದರೆ ಈ ರೆವೆನ್ಯೂ ಎಕ್ಸ್ಪೆಂಡಿಚರೇ ಹೈಯೆಸ್ಟ್ ಇರುವಂಥದ್ದು. ಆಯಿತಾ? ರೆವೆನ್ಯೂ ಎಕ್ಸ್ಪೆಂಡಿಚರ್ ನಮ್ಮಲ್ಲಿ ಹೈಯೆಸ್ಟ್ ಇರುವಂಥದ್ದು. ನಿಯರ್ಲಿ 9.77% ನಮ್ಮ GDPದು ನಾವು ಇಲ್ಲಿ ಸ್ಯಾಲರೀಸ್ ಮೇಲೆ, ಪೆನ್ಷನ್ಸ್ ಮೇಲೆ ಅದರಲ್ಲೇ ನಾವು ಖರ್ಚು ಮಾಡ್ಕೊಂಡಿರೋಂಥದ್ದು. ಹೈಯೆಸ್ಟ್ ಇರುವಂಥದ್ದು ಎಕ್ಸ್ಪೆಂಡಿಚರ್ ಪಾರ್ಟಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುವಂಥದ್ದು. ರಿಸೀಟ್ ಪಾರ್ಟಲ್ಲಿ ನಮಗೆ 3.35% ಆಫ್ GSDP ಕ್ಯಾಪಿಟಲ್ ರಿಸೀಟ್ ಆಗಿದೆ. ನೆಕ್ಸ್ಟು ಈಗ ಸ್ಟೇಟಿನ ರೆವೆನ್ಯೂ ರಿಸೀಟಲ್ಲಿ, ಈ ರೆವೆನ್ಯೂ ರಿಸೀಟ್ ನಾವೇನು ನೋಡ್ಕೊಂಡಿದ್ವಲ್ಲ, ಈ ರೆವೆನ್ಯೂ ರಿಸೀಟಲ್ಲಿ ಜಾಸ್ತಿ ಇರೋವಂಥದ್ದೇನು, ಟ್ಯಾಕ್ಸಸ್ಸಿಂದ ಬಂದಿರೋವಂಥದ್ದೇ ಜಾಸ್ತಿ. ಗೊತ್ತಾಯ್ತಲ್ಲ? ಸೊ ಓವರಾಲ್ ನಮಗೆ ಶೇರ್ ನಾವು ನೋಡ್ಕೋಬೇಕು. ಫೈನಾನ್ಷಿಯಲ್ ಕಮಿಷನ್ ಗ್ರಾಂಟ್ ಮಾಡ್ಕೊಂಡಿರೋವಂಥದ್ದು ಅಂತಂದರೆ ಫೈನಾನ್ಸ್ ಕಮಿಷನ್ ಬಂದ್ಬಿಟ್ಟು ನಮಗೆ 3.7% ಗ್ರ್ಯಾಂಟ್ ಮಾಡ್ಕೊಂಡಿರೋವಂಥದ್ದು. ಅಂತಂದರೆ ಮುಂಚೆ 14th ಫೈನಾನ್ಸ್ ಕಮಿಷನ್ ಏನಿತ್ತಲ್ಲ, ಸೊ 14th ಫೈನಾನ್ಸ್ ಕಮಿಷನ್ ಇರಬೇಕಾದ್ರೆ ನಿಯರ್ಲಿ ನಮಗೆ 4.71% ಕೊಡ್ತಾ ಇರ್ತಿತ್ತು. ಬಟ್ ಈಗ 15th ಫೈನಾನ್ಸ್ ಕಮಿಷನ್ ಪ್ರಕಾರ ನಮಗೆ ಬಂದಿರೋಂಥದ್ದೇ 3.7%. ಸೊ ಇಷ್ಟು ಇರೋವಂಥದ್ದು ನಮ್ಮ ಓವರಾಲ್ ಔಟ್ಲುಕ್ಕು. ಅದ್ರ ಜೊತೆಗೆ ಇಂಡೈರೆಕ್ಟ್ ರೆವೆನ್ಯೂ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ಟ್ಯಾಕ್ಸಸಲ್ಲಿ ನಮಗೆ ಡೈರೆಕ್ಟ್ ಬರುತ್ತೆ, ಇಂಡೈರೆಕ್ಟ್ ಬರುತ್ತಲ್ಲ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸಲ್ಲಿ ನಮಗೆ ಮೇನ್ ಬಂದಿರೋಂಥದ್ದೇ GSTಯಿಂದ. ಆಯಿತಾ? ಸೊ ಇಂಡೈರೆಕ್ಟ್ ಟ್ಯಾಕ್ಸಸಲ್ಲಿ ನಮಗೆ ಮೇನ್ ಬಂದಿರೋಂಥದ್ದೇ GSTಯಿಂದ. ಸೊ ಟೋಟಲಾಗಿ ನಾವು ರಿಸೀಟ್ ನೋಡ್ಕೋಬೇಕು ಅಂತಂದರೆ 89.30% ನಮಗೆ ಟೋಟಲ್ ರಿಸೀಟ್ ಬಂದಿರೋಂಥದ್ದು. ಸೊ ಇವಾಗ ಈ ರಿಸೀಟು ಎಕ್ಸ್ಪೆಂಡಿಚರು ನಂಬರು ನಮಗೆ ಸ್ವಲ್ಪ ಗಮನ ಇಟ್ಕೊಂಡಿರಿ, ಪರವಾಗಿಲ್ಲ. ಯಾಕಂತಂದರೆ ಕೆಲವೊಂದು ಸರಿ ನಂಬರು ಕೂಡ ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಈ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗಿರಬೇಕು ಏನಿರುತ್ತೆ ಅಂತ. ಸೊ ಇಲ್ಲಿಗೆ ನಮಗೆ ಸೆಕೆಂಡ್ ಚಾಪ್ಟರು ಕೂಡ ಮುಗಿಯುತ್ತೆ. ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗಲೇ. ಸೊ ಟೋಟಲ್ ನಮಗೆ 13 ಚಾಪ್ಟರ್ಸ್ ಇರೋವಂಥದ್ದು. 13th ಚಾಪ್ಟರ್ ಬಂದ್ಬಿಟ್ಟು ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಇರೋವಂಥದ್ದು ಅಷ್ಟೇ. ಸೊ ಇವಾಗ ನಾವು ನೋಡ್ಕೊತಾ ಇರೋಂಥದ್ದು ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ನಮಗೆ ಇನ್ವೆಸ್ಟ್ಮೆಂಟ್ ಮತ್ತು ಎಕ್ಸ್ಪೋರ್ಟ್ ಅಂತ ಆಗ್ಬಿಟ್ಟು. ಅಂತಂದರೆ ನಾವು ಇವಾಗ ಬಜೆಟ್ ರಿಲೇಟೆಡ್ಡು ಅಂತಂದರೆ ಸರ್ವೆ ರಿಲೇಟೆಡ್ ನಾವು ಎಲ್ಲೆಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಮಾಡ್ಕೊಂಡಿರೋಂಥದ್ದು ಅಂತ ನೋಡ್ಕೊಂಡಿದ್ವಿ.
ಇವಾಗ ನಾವು ನೋಡ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಆಯಿತಾ. ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀವಿ ಮತ್ತು ಎಲ್ಲೆಲ್ಲಿಂದ ನಮಗೆ ರಿಟರ್ನ್ಸ್ ಬರ್ತಾ ಇರೋವಂಥದ್ದು ಅಂತ ಹೇಳಿ, ಆಯಿತಾ. ಈಗ ನಮಗೆ GSDP ಅಂತೂ ಇದೆ ಅಂತ ನಾವು ನೋಡ್ಕೊಂಡಿದ್ವಲ್ಲ. ಸೊ GSDP ನಾವು ಅರ್ನು ಮಾಡ್ಕೊಂಡಿದ್ವಿ. ಇದರಲ್ಲಿ ನಿಯರ್ಲಿ ನಮಗೆ 40% ನಮಗೆ GSDP ಬಂದಿರೋವಂಥದ್ದು ನಾವು ಮಾಡಿರೋಂಥ ಎಕ್ಸ್ಪೋರ್ಟ್ಸ್ಗಳಿಂದನೇ. ಎಕ್ಸ್ಪೋರ್ಟ್ ಅಂತಂದರೆ ನಾವು ನಮ್ಮಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಬೇರೆ ಕಡೆಗೆ ಕಳಿಸಿರ್ತೀವಿ. ಸೊ ಅದಕ್ಕೆ ನಮಗೆ ಪೇಮೆಂಟ್ ಮಾಡ್ಕೊಂಡಿರೋವಂಥದ್ದಕ್ಕೆ ನಾವು GSDPಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ಇದರಿಂದನೇ ನಮಗೆ ಸುಮಾರು 40% ಎಕ್ಸ್ಪೋರ್ಟಿಂದನೇ ಬಂದಿರೋವಂಥದ್ದು. ಈ 40% ಎಕ್ಸ್ಪೋರ್ಟು ಏನನ್ನು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಬಂದಿರೋವಂಥದ್ದು ನಮಗೆ ಮೇಜರ್ ಪೋರ್ಷನ್ ಇದರಲ್ಲಿ ನಮಗೆ ಎಲೆಕ್ಟ್ರಾನಿಕ್ಸು, ಆಯಿತಾ. ಅದಾದಮೇಲೆ ಸಾಫ್ಟ್ವೇರ್ಗಳು, ಆಯಿತಾ. ಅದಾದಮೇಲೆ ಬಯೋಟೆಕ್ನಾಲಜಿ ಎಕ್ಸ್ಪೋರ್ಟು. ಸೊ ಇವುಗಳಿಂದನೇ ನಮಗೆ ಜಾಸ್ತಿ ಪೋರ್ಷನ್ನು GSDPಯಲ್ಲಿ ಬಂದಿರೋವಂಥದ್ದು. ಸೊ ಈಗ ನಾವು ಇನ್ವೆಸ್ಟ್ಮೆಂಟ್ಗಳನ್ನ ನೋಡ್ಕೋಬೇಕು ಅಂತಂದರೆ ನಮಗೆ ಮೇನ್ ಇರೋವಂಥದ್ದು ಯಾವುದು? ಫಸ್ಟು ನಮಗೆ ನೋಡಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಬಂದಿರುತ್ತಲ್ಲ. ಸೊ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬಂದಿರೋವಂಥದ್ದು ಮಹಾರಾಷ್ಟ್ರಕ್ಕೆ. ಸೆಕೆಂಡ್ ಪೊಸಿಷನಲ್ಲಿ ನಮಗೆ ಕರ್ನಾಟಕ ಇರೋವಂಥದ್ದು, ಆಯಿತಾ. ಸೊ FDIಯಲ್ಲಿ ಕರ್ನಾಟಕ ಎಷ್ಟನೇ ಪೊಸಿಷನಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಬಂದ್ಬಿಟ್ಟು ಈ ಸರ್ವೆ ಪ್ರಕಾರ ನಮಗೆ ಸೆಕೆಂಡ್ ಪ್ಲೇಸಲ್ಲಿ ಕರ್ನಾಟಕ ಇರೋವಂಥದ್ದು, ಆಯಿತಾ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ನಾವು ಈಗಾಗಲೇ ನೋಡ್ಕೊಂಡಿರೋಂಗೆ ನಾವು ಮೇನ್ ಏನು ಅಂತಂದರೆ ಸಾಫ್ಟ್ವೇರ್ಸ್ಗಳ ಎಕ್ಸ್ಪೋರ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಕರ್ನಾಟಕನೂ ಕೂಡ ಎಷ್ಟು ಫೇಮಸ್ಸು ಅಂತಂದರೆ ನಮಗೆ ಬೆಂಗಳೂರು ಬಂದ್ಬಿಟ್ಟು ಇಡೀ ಇಂಡಿಯಾದಲ್ಲಿ ಫಸ್ಟ್ ಸಿಟಿ ಆಗಿತ್ತು. ಯಾಕೆ? ಸ್ಯಾಟಲೈಟ್ ಅರ್ತ್ ಸ್ಟೇಷನ್ಸ್ಗಳನ್ನ ಸೆಟಪ್ ಮಾಡ್ಕೊಳ್ಳೋದಕ್ಕೆ. ಯಾಕೆ? ಹೈ ಸ್ಪೀಡ್ ಕಮ್ಯುನಿಕೇಷನ್ ಬೇಕು ನಮಗೆ ಅಂತ. ಯಾವಾಗ ಮಾಡಿದ್ವಿ? 1992 ಮಾಡ್ಕೊಂಡಿದ್ವಿ. ಸೊ ಇವಾಗ ಬೇರೆ ಬೇರೆ ಸೆಕ್ಟರ್ಸಿನ ಕಾಂಟ್ರಿಬ್ಯೂಷನ್ಸ್ ಎಷ್ಟೆಷ್ಟು ಇರುವಂಥದ್ದು ಇದರಲ್ಲಿ ಅಂತ ಆಗ್ಬಿಟ್ಟು ನೋಡ್ಕೊಳೋಣ. ಅಂತಂದರೆ ನಮಗೆ ಈ ಬಂದಿರೋಂಥ ಎಕ್ಸ್ಪೋರ್ಟ್ ಆಗಿರಲಿ ಅಥವಾ ಈ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಮಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇರುವಂಥದ್ದು ಅಂತ ಹೇಳಿ. ಸೊ ಈಗ ನಮ್ಮ GSDP ಬಂದಿರೋಂಥ ಇನ್ಕಮಲ್ಲಿ ನಾವು ನೋಡಬೇಕು ಅಂತಂದರೆ ನಿಯರ್ಲಿ ನಮಗೆ 25% ನಮ್ಮ ಸ್ಟೇಟಿನ GSDP 25% ನಮಗೆ ಬಂದಿರೋಂಥದ್ದು IT ಇಂಡಸ್ಟ್ರಿಯಿಂದನೇ ಬಂದಿರೋದು, ಆಯಿತಾ. 25% ನಮಗೆ IT ಇಂಡಸ್ಟ್ರಿಯಿಂದನೇ ಬಂದಿದೆ. ಎಕ್ಸ್ಪೋರ್ಟಲ್ಲಿ ನಾವು ನೋಡ್ಕೊಂಡಿರೋಂಥದ್ದು IT ಟೆಕ್ನಾಲಜಿಯಲ್ಲಿ ನಿಯರ್ಲಿ ನಮಗೆ 40% ಬಂದಿರೋವಂಥದ್ದು. ಸೊ ಅದಕ್ಕೆ ಕರ್ನಾಟಕದ್ದೇ ಒಂದು IT ಪಾಲಿಸಿನೂ ಕೂಡ ಇದೆ. ಅದೇನು ಅಂತಂದರೆ ಕರ್ನಾಟಕ IT ಪಾಲಿಸಿ, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿ. ಇದರ ಟೈಮ್ ಲಿಮಿಟು ಇಂಪಾರ್ಟೆಂಟು. 2020 ಹಿಡಿದ್ಬಿಟ್ಟು 2025. ಸೊ ನಮಗೆ ಎಕ್ಸಾಮ್ಸ್ಗಳಲ್ಲಿ ಹೇಳೋಕ್ಕಾಗಲ್ಲ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕರ್ನಾಟಕ IT ಪಾಲಿಸಿ 21 to 26, 20 to 25 ಈ ಥರದ್ದೆಲ್ಲ ಕೇಳೋಂಥ ಚಾನ್ಸಸ್ ಇರುತ್ತೆ. ಆದರೆ ಯೂಶ್ವಲಿ ಆ ಥರ ಕೇಳಬಾರ್ದು, ನಾಲೆಜ್ ರಿಲೇಟೆಡ್ ಕೇಳಬೇಕಲ್ಲ. ಸೊ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತಂದರೆ ಕಂಪ್ಯೂಟರ್ಸೇ ಹೇಳುತ್ತೆ ನಮಗೆ. ಸೊ ಕಂಪ್ಯೂಟರ್ಸಲ್ಲಿ ನಾವು ಟಾಪ್ ಇದ್ದೀವಿ, ನಮ್ಮನ್ನ ಚೆಕ್ ಮಾಡಬೇಕಷ್ಟು. ಸೊ ಓಕೆ, ಸೊ IT ಪಾಲಿಸಿನೂ ಕೂಡ ಇದೆ. ಬಟ್ ಇದರ ಏನು ಅಂತಂದರೆ ಯಾವಾಗಿಂದ ಯಾವಾಗವರೆಗೂ ಅಂತಂದರೆ 2020 2025 ಇಲ್ಲಿ ನಮ್ಮ ಡೆವಲಪ್ಮೆಂಟೆಲ್ಲ ಇನ್ನೂ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಈಕೋಸಿಸ್ಟಮ್ನ ಇನ್ನೂ ಬೆಟ್ರ್ ಮಾಡ್ಕೋಬೇಕು, ಆ ಥರದ್ದೆಲ್ಲ ಒಳ್ಳೊಳ್ಳೆ ಪಾಯಿಂಟ್ಸೇ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅಷ್ಟೇ, ಆಯಿತಾ. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಒಂದು, ನಾವು 25% ಆಫ್ GSDP ಅಂತ ನೋಡ್ಕೊಂಡಿದ್ದೀವಿ ಒಂದು. ಇನ್ನೊಂದು ನಮ್ಮ IT ಪಾಲಿಸಿಯ ಟೈಮು ಏನು ಅಂತಂದರೆ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಇರೋವಂಥದ್ದು ಅಂತ. ಯಾಕಂತಂದರೆ ಇಯರ್ಸು ತುಂಬ ಫೇವ್ರೇಟ್ ಆಗಿರುತ್ತೆ ಎಕ್ಸಾಮ್ಸಲ್ಲಿ. ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಇರುವಂಥದ್ದು. ಅದೇನು ಅಂತಂದರೆ ನಮಗೆ ಕರ್ನಾಟಕ ಉದ್ಯೋಗ ಮಿತ್ರ, ಆಯಿತಾ. ಕರ್ನಾಟಕ ಉದ್ಯೋಗ ಮಿತ್ರ. ಸೊ ಇದನ್ನು ನೀವು ಫುಲ್ ಬರ್ಕೊಂಡಿರಿ. ಸೊ ಕರ್ನಾಟಕ ಉದ್ಯೋಗ ಮಿತ್ರ ಕುಮ್ ಅಂತ ಆಗ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ನಾವು ಸ್ಕೀಮ್ಸ್ಗಳು ಯಾವ ಥರ ನೋಡ್ಕೊಂಡಿರೋಣ ಅಂತಂದರೆ 2 ಅಥವಾ 3 ವರ್ಡ್ಸ್ಗಳಲ್ಲೇ ಅದು ನಮಗೆ ಗೊತ್ತಾಗ್ಬಿಡ್ಬೇಕು, ಆಯಿತಾ. ಕರ್ನಾಟಕ ಉದ್ಯೋಗ ಮಿತ್ರ ಅಂತಂದರೆ ಇನ್ವೆಸ್ಟರ್ಸ್ಗಳು ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರ್ಬೇಕು ನೀವು. ಯಾಕಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಚಾಪ್ಟ್ರಲ್ಲಿ ನೋಡ್ಕೊತಾ ಇರೋಂಥದ್ದಲ್ಲ ಇದನ್ನು. ಸೊ ಕರ್ನಾಟಕ ಉದ್ಯೋಗ ಮಿತ್ರ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಇನ್ವೆಸ್ಟರ್ಸ್ಗಳನ್ನ ಒಂದು ಸಿಂಗಲ್ ಪ್ಲ್ಯಾಟ್ಫಾರ್ಮಲ್ಲಿ ಸೆಟಪ್ ಮಾಡ್ಕೊಂಡಿರ್ತಾರೆ, ಆಯಿತಾ. ಸೊ ಇವರು ಬಿಸ್ನೆಸ್ ಕೊಡೋದಕ್ಕೋಸ್ಕರ ಎಲ್ಲ ಇನ್ವೆಸ್ಟರ್ಸ್ಗಳನ್ನ ಒಂದು ಸಿಂಗಲ್ ಕಾಂಟ್ಯಾಕ್ಟ್ ಪಾಯಿಂಟಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ, ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ನಿಮಗೆ ಕರ್ನಾಟಕ ಉದ್ಯೋಗ ಮಿತ್ರ ಅಂತ ಎಲ್ಲರೂ ಕಂಡು ಕ್ವೆಶನಲ್ಲಿ ಆಪ್ಷನಲ್ಲಿ ಇನ್ವೆಸ್ಟರ್ಸ್ಗೋಸ್ಕರ ಏನೋ ಒಂದು ಸೆಟಪ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಬೇರೆಯವರು ಬಂದ್ಬಿಟ್ಟು ಸಾಲ ತೊಗೋಬೋದು ಅಂತ ಇದ್ದರೆ ಅದೇ ನಮಗೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ.
ನೆಕ್ಸ್ಟ್ ಒನ್ ನಾವು ನೋಡ್ಕೋಬೇಕಾಗಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದ್ದೊಂದು ಡೇಟಾ ಸೆಂಟರಿನ ಪಾಲಿಸಿನೂ ಕೂಡ ಮಾಡ್ಕೊಂಡಿದೆ. ಆಯಿತಾ, ಕರ್ನಾಟಕದ್ದು ಡೇಟಾ ಸೆಂಟರ್ ಪಾಲಿಸಿ ತುಂಬ ಇಂಪಾರ್ಟೆಂಟ್ ಇದೂ ಕೂಡ ನಮಗೆ. ಸೊ ಡೇಟಾ ಸೆಂಟರ್ ಪಾಲಿಸಿ ಬಂದ್ಬಿಟ್ಟು 2022ಇಂದ 2027ವರೆಗೂ ಯೂಶ್ವಲಿ 5 ಇಯರ್ಸಲ್ಲೇ ಇಟ್ಟಿರ್ತಾರೆ ಪ್ರಾಜೆಕ್ಟ್ಸ್ಗಳನ್ನ. ಸೊ ಇದರಲ್ಲಿ ಏನು ಮಾಡಿರೋದು ಅಂತಂದರೆ ನಮ್ಮಲ್ಲಿ ಟೆಕ್ನಾಲಜಿಯ ಕ್ಲಸ್ಟರ್ಗಳನ್ನ ಜಾಸ್ತಿ ಮಾಡ್ಕೋಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಜಾಸ್ತಿ ಮಾಡಬೇಕು, ಡೇಟಾ ಮ್ಯಾನೇಜ್ಮೆಂಟ್ ಎಲ್ಲದು ತುಂಬ ಚೆನ್ನಾಗಿ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಅವೆಲ್ಲ ಕರೆಕ್ಟ್ ಪಾಸಿಟಿವ್ ಪಾಯಿಂಟ್ಸ್ ಏನಿರುತ್ತೆ ಎಲ್ಲದು ಕೂಡ ಕರೆಕ್ಟಾಗಿರುತ್ತೆ. ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಕೀವರ್ಡ್ ಏನು ನಮಗೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಅಂತಂದರೆ, ಇದು ನೋಡಿ ಡೇಟಾ ಸೆಂಟರಿನ ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಅಂತ ಇದೆ. ಎಷ್ಟು ಮೆಗಾವ್ಯಾಟು? 200 ಮೆಗಾವ್ಯಾಟಿನ ನಮಗೆ ಕೆಪಾಸಿಟಿ ಇರುವಂಥದ್ದು ನಮಗೆ ಡೇಟಾ ಸೆಂಟರ್ ಇಂಡಸ್ಟ್ರಿ. 200 ಮೆಗಾವ್ಯಾಟಿನ ಕೆಪಾಸಿಟಿ ಇರುವಂಥದ್ದು ಡೇಟಾ ಸೆಂಟರ್ ಇಂಡಸ್ಟ್ರಿನ ಸೆಟಪ್ ಮಾಡ್ಕೊಂಡಿರಬೇಕು. ಮತ್ತು ಈ ಡೇಟಾ ಸೆಂಟರ್ಗಳನ್ನ ಏನು ಸೆಟಪ್ ಮಾಡ್ಕೊಂಡಿರ್ತಾರಲ್ಲ ಅದು ಬಂದ್ಬಿಟ್ಟು ಲೋ ಕಾರ್ಬನ್ ಫುಟ್ ಪ್ರಿಂಟ್ ಆಗಿರಬೇಕು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆಯಿತಾ, ಲೋ ಕಾರ್ಬನ್ ಫುಟ್ ಪ್ರಿಂಟ್ ಅಂತಂದರೆ ಜಾಸ್ತಿ ಇದ್ರದ್ದು ಏನು ಸಸ್ಟೈನೇಬಲ್ ಆಗಿ ಯೂಸ್ ಮಾಡ್ಕೊತಾ ಇರಬೇಕು ಅಂತಂದರೆ ರಿನ್ಯೂವಬಲ್ ಎನರ್ಜಿನೇ ಜಾಸ್ತಿ ಯೂಸ್ ಮಾಡ್ಕೊಂಡಿರಬೇಕು ಇದರಲ್ಲಿ ಅಂತ. ಸೊ ಇದನ್ನು ಸೆಟಪ್ ಮಾಡಿಕೊಂಡ್ರೆ ನಮ್ಮ ಏಮ್ ಇರೋವಂಥದ್ದು ಸುಮಾರು 10,000 ಕೋಟಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ. ಇಷ್ಟೇ ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು. ಏನಪ್ಪ ನಮಗೆ ಡೇಟಾ ಸೆಂಟರ್ ಪಾಲಿಸಿ 22ಇಂದ ಹಿಡಿದ್ಬಿಟ್ಟು 27ವರೆಗೂ. ಸೊ ಇದರಲ್ಲಿ ಏನು ಏಮ್ ಇರುವಂಥದ್ದು ನಮ್ಮದು ಅಂತಂದರೆ ಡೇಟಾ ಸೆಂಟರಿನ ಇಂಡಸ್ಟ್ರಿ 200 ಮೆಗಾವ್ಯಾಟಿಂದು ಡೇಟಾ ಸೆಂಟರ್ ಇಂಡಸ್ಟ್ರಿ ಸೆಟಪ್ ಮಾಡ್ಕೋಬೇಕಾಗಿರೋವಂಥದ್ದು. ಸೊ ಇದರಲ್ಲಿ ಲೋ ಕಾರ್ಬನ್ ಫುಟ್ ಪ್ರಿಂಟು ಇಟ್ಕೊಂಡು ನಮ್ಮ ಅಚೀವ್ಮೆಂಟು ಇಟ್ಕೊಂಡಿರೋವಂಥದ್ದು ಅದರಲ್ಲಿ ಇದನ್ನು ಟೆಕ್ ಕ್ಲಸ್ಟರ್ಸ್ನ ಡೆವಲಪ್ ಮಾಡಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಬೇಕು, ಡೇಟಾ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರಬೇಕು, ಸೆಕ್ಯೂರಿಟಿ ಇರಬೇಕು, ಸೇಫ್ಟಿ ಇರಬೇಕು, ಅವೆಲ್ಲದೂ ಕೂಡ ನೀವು ಬರೀರಿ. ಬಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇರುವಂಥದ್ದು ಇದು 200 ಮೆಗಾವ್ಯಾಟು ಲೋ ಕಾರ್ಬನ್ ಫುಟ್ ಪ್ರಿಂಟು 10,000 ಕೋಟಿ ನಮಗೆ ಇನ್ವೆಸ್ಟ್ಮೆಂಟು ಬರಬೇಕಾಗಿರುವಂಥದ್ದು. ಇಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ. ಸೊ ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟು ಸ್ಕೀಮ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಎಲಿವೇಟ್ ವುಮನ್ ಅಂತ. ಎಲಿವೇಟ್ ವುಮನ್. ಸೊ ಎಲಿವೇಟ್ ವುಮನಲ್ಲಿ ನಮ್ಗೆ ಗೊತ್ತಿರೋವಂಥದ್ದು ಏನು ಅಂತಂದರೆ, ನಮಗೆ ಸ್ಕೀಮ್ ಹೆಸರಲ್ಲಿ ಅಥವಾ ಪ್ರೋಗ್ರಾಮ್ ಹೆಸರಲ್ಲೇ ವುಮನ್ ಅಂತ ಇದೆ. ಸೊ ವುಮನ್ ಸ್ಪೆಸಿಫಿಕ್ ಇದು ಪ್ರೋಗ್ರಾಮ್ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಯಾವುದರಲ್ಲಿ ಇದು ವುಮನ್ ಸ್ಪೆಸಿಫಿಕ್ ಪ್ರೋಗ್ರಾಮು ಅಂತಂದರೆ, ಜಾಸ್ತಿ ವುಮನಿನ ಪಾರ್ಟಿಸಿಪೇಷನ್ ಮಾಡ್ಕೊಬೇಕು ಆಂಟ್ರಪ್ರಿನರ್ಶಿಪ್ಪಲ್ಲಿ ಅಂತ. ಆಯಿತಾ, ಸೊ ನಮಗೆ ಜಾಸ್ತಿ ವುಮನಿನ ಪಾರ್ಟಿಸಿಪೇಷನ್ ಇರಬೇಕು ಆಂಟ್ರಪ್ರಿನರ್ಶಿಪ್ಪಲ್ಲಿ ಅಂತ. ಸೊ ಅದಕ್ಕೆ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ವುಮನಿಗೆ ಸಪೋರ್ಟ್ ಪ್ರೊವೈಡ್ ಮಾಡ್ತಾರೆ. ಆಂಟ್ರಪ್ರಿನರ್ಶಿಪ್ ಅವರೇ ಒಂದು ಬಿಸ್ನೆಸ್ನ ಸೆಟಪ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡಿರಲಿ ಅಂತ. ಸೊ ಎಲಿವೇಟ್ ವುಮನ್ ಅಂತಂದರೆ ವುಮನ್ನ ಆಂಟ್ರಪ್ರಿನರ್ಶಿಪ್ಪಲ್ಲಿ ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು ನಮಗೆ ಎಲಿವೇಟ್ ವುಮನ್ ಅಂತ. ನೆಕ್ಸ್ಟು ನಮ್ಗೆ ಬರುವಂಥದ್ದು ಆರ್ಟ್ ಪಾರ್ಕ್ ಅಂತ ಹೇಳಿ ನಿಮಗೆ ಸ್ಕೀಮು ಎಲ್ಲರೂ ಕಂಡಾಗ ಅದ್ರ ಬಗ್ಗೆ ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಏನು ಅಂತಂದರೆ ರೋಬೋಟ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಆರ್ಟ್ ಪಾರ್ಕ್ ಅಂತ ಬಂದರೆ ಪಾರ್ಕಲ್ಲಿ ರೋಬೋಟ್ಗಳು ಅಡ್ಡಾಡ್ತಾ ಇದ್ದಾವೆ, ರೋಬೋಟ್ಸ್ಗಳು. ಆಯಿತಾ, ಸೊ ರೋಬೋಟ್ಸ್ಗಳು ಮತ್ತು ಇದರ ಸಿಸ್ಟಮ್ಗಳನ್ನ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು ಇದು ಆರ್ಟ್ ಪಾರ್ಕ್. ಆಯಿತಾ, ಸೊ ಇದನ್ನು ಪ್ರಮೋಟ್ ಯಾರು ಮಾಡ್ತಾ ಇದ್ದಾರೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆಯಿತಾ, ಆಯಿತಾ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು. ಅಲ್ಲೇ ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು ಒಂದೇನು ಅಂತಂದರೆ ರೋಬೋಟ್ಸ್ ಮತ್ತು ಆಟೋನಮಸ್ ಸಿಸ್ಟಮ್ಸ್ ಇನೋವೇಷನ್ ಫೌಂಡೇಶನ್ ಥರ ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಈಗ ನಾವು ನೋಡ್ಕೊಳ್ಳೋವಂಥದ್ದು ಸ್ವಲ್ಪ ಪಾಯಿಂಟ್ಸ್ ನೋಡ್ಕೋಬೇಕು, ಯಾಕಂತಂದರೆ ಇದು ನಮಗೆ ತುಂಬ ಸರಿ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ, ಪ್ಲಸ್ ಇದು ಇಂಪಾರ್ಟೆಂಟು ಕೂಡ. ಇದೇನು ಅಂತಂದರೆ ನಮಗೆ ಕರ್ನಾಟಕಸ್ ESDM ಅಂತ ನೀವು ಸುಮಾರು ನೋಡ್ಕೊಂಡಿರ್ತೀರ. ಏನಿದು ESDM ಅಂತಂದರೆ ನಮಗೆ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ಸ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಕರ್ನಾಟಕದ್ದು ESDM ಪಾಲಿಸಿ 2017ಇಂದ 2022ವರೆಗೂ ಇದ್ದಿರೋವಂಥದ್ದು. ಆಯಿತಾ, ಸೊ ಇವಾಗ ರೀಸೆಂಟಾಗಿ ಇದರಲ್ಲೂ ಕೂಡ ನಮಗೆ ಚೇಂಜಸ್ಗಳನ್ನ ಮಾಡ್ಕೊಂಡಿರೋವಂಥದ್ದು, ಅದನ್ನು ನಾವು ನೋಡ್ಕೊಂಡಿರೋಣ. ಇದರಲ್ಲಿ ಏನು ಅಂತಂದರೆ ನೋಡಿ, ESDM ಅಂತಂದರೆ ಎಲೆಕ್ಟ್ರಾನಿಕ್ಸಿನ ಸಿಸ್ಟಮ್ ಡಿಸೈನು ಮತ್ತು ಮ್ಯಾನುಫ್ಯಾಕ್ಚರಿಂಗು ಏನೇನು ಇರುತ್ತಲ್ಲ, ಸೊ ಅವನ್ನು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ನಿಯರ್ಲಿ ಏಮ್ ಇರೋದು 2,000 ಈ ಥರ ESDMಗಳನ್ನ ಸ್ಟಾರ್ಟಪ್ಗಳನ್ನ ತರಬೇಕು, ಸ್ಟಾರ್ಟಪ್ಗಳನ್ನ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಒನ್ನು. ಇದರಿಂದಾಗಿ ಸುಮಾರು 20 ಲಕ್ಷ ನಮಗೆ ಜಾಬ್ಸು ಕ್ರಿಯೇಟ್ ಆಗುತ್ತೆ. ಯಾವಾಗವರೆಗೂ
ಬೈ 2025 ಅಂತ ಹೇಳಿರೋವಂಥದ್ದು. ಸೊ ಅದಕ್ಕೋಸ್ಕರ ಇವಾಗಲೂ ಕೂಡ ಅದು ವ್ಯಾಲಿಡ್ ಇರೋವಂಥದ್ರಿಂದ ಸೊ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಯಾವುದೇ ಥರದ್ದು ನಮಗೆ ಐ ಟಿಯಲ್ಲಿ ಏನಾದರೂ ಈ ಥರದ್ದು ಸ್ಕೀಮು ಅಥವಾ ಇಂಪ್ಲಿಮೆಂಟೇಷನ್ ಏನಾದ್ರು ಮಾಡ್ಕೊತಿರೋಂಥ ಟೈಮಲ್ಲಿ ಇನ್ವೆಸ್ಟ್ಮೆಂಟು ಮೋಸ್ಟ್ ಇಂಪಾರ್ಟೆಂಟು. ಸೊ ಇದರಲ್ಲಿ ನಮಗೆ $40 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟು ನಾವು ನೋಡ್ತಾ ಇರೋವಂಥದ್ದು ಬೈ 2025. ಸೊ ಏನು ನೋಡ್ಕೊಂಡ್ವಿ ನಾವು ಇದರಲ್ಲಿ 2,000 ESDMಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರಬೇಕು. ಏನು ESDM ಅಂತಂದರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಸೊ ಸ್ಟಾರ್ಟಪ್ಗಳನ್ನ ಸಿಮ್ಯುಲೇಟ್ ಮಾಡ್ಕೊಂಡಿರಬೇಕು. 20 ಲಕ್ಷ ಜಾಬ್ಗಳು 2025 ಒಳಗಡೆ ಕ್ರಿಯೇಟ್ ಆಗಬೇಕು. $40 ಬಿಲಿಯನ್ ಇನ್ವೆಸ್ಟ್ಮೆಂಟು ನಮ್ಮಲ್ಲಿ ಜಂಪ್ ಆಗಬೇಕು ಅಂತಂದರೆ $40 ಬಿಲಿಯನ್ ಅಷ್ಟು ರೆವೆನ್ಯೂ ಬರಬೇಕು ಅಂತ, ಆಯಿತಾ. ಸೊ ಇದು ರೆವೆನ್ಯೂ ಇದು ಜನ್ರೇಟ್ ಮಾಡ್ಕೊಂಡಿರಬೇಕು. $40 ಬಿಲಿಯನ್ ಅಷ್ಟು ರೆವೆನ್ಯೂ ಇದು ಜನ್ರೇಟ್ ಮಾಡ್ಕೊಂಡಿರಬೇಕು ಅಂತ ಹೇಳಿ. ಇದರಲ್ಲಿ ಒಂದು ಇನ್ಸೆಂಟಿವ್ ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ, ಆಯಿತಾ. ಸೊ ನಿಮಿಷ ಇದನ್ನು ಇಲ್ಲೇ ಓಕೆ ಈ ಸೈಡಲ್ಲಿ ಬರೆದಿರ್ತೀನಿ ತಡ್ರಿ. ಇದರಲ್ಲಿ ಒಂದು ಇನ್ಸೆಂಟಿವ್ ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ. ESDM ಸ್ಪೆಷಲ್ ಇನ್ಸೆಂಟಿವ್ ಸ್ಕೀಮ್ ಅಂತ ಆಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕಂತಂದರೆ ಇದ್ರದ್ದು 2020ಇಂದ 2025ವರೆಗೂ ಕೂಡ ಇದರ ವ್ಯಾಲಿಡಿಟಿ ಇರೋವಂಥದ್ದು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ESDM ಏನಿರ್ತಾವಲ್ಲ ಎಲೆಕ್ಟ್ರಾನಿಕ್ಸಿನ ಮ್ಯಾನುಫ್ಯಾಕ್ಚರಿಂಗು. ಸೊ ಎಲೆಕ್ಟ್ರಾನಿಕ್ಸಿನ ಮ್ಯಾನುಫ್ಯಾಕ್ಚರಿಂಗಿನ ಕ್ಲಸ್ಟರ್ಸ್ಗಳನ್ನ ಮಾಡಬೇಕು ಅಂತ, ಆಯಿತಾ. ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಸ್ಗಳನ್ನ ಮಾಡಬೇಕು ಅಂತ. ಈಗ ಇಂಪಾರ್ಟೆಂಟ್ ಇರುವಂಥದ್ದು 2 ಕ್ಲಸ್ಟರ್ಗಳನ್ನ ಇಲ್ಲಿ ಲೆಕ್ಕ ಹಾಕ್ಕೊಂಡಿರುವಂಥದ್ದು. ಒಂದು ಬಂದ್ಬಿಟ್ಟು ESDM ಕ್ಲಸ್ಟರು ಎಲ್ಲಿ, ಮೈಸೂರಲ್ಲಿ, ಆಯಿತಾ. ಒಂದು ಮೈಸೂರಲ್ಲಿ ಎಲ್ಲಿ, ಹೆಬ್ಬಾಳ್ ಹೋಟಗಳ್ಳಿಯಲ್ಲಿ, ಆಯಿತಾ. ಸೊ ಹೆಬ್ಬಾಳ್ ಅಂತಾರೆ, ಬೆಂಗಳೂರು ಹೆಬ್ಬಾಳು ಅಂತ ಆಗ್ಬಿಟ್ಟು ಬರ್ತಾ ಇರುತ್ತೆ. ಬಟ್ ಇದು ಮೈಸೂರು ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಆಯಿತಾ. ಸೊ ಇದು ಒಂದು ಮೈಸೂರಲ್ಲಿ, ಇನ್ನೊಂದು ಕೋಟೂರು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ, ಹುಬ್ಳಿ ಧಾರವಾಡ. ಇದರಲ್ಲಿ ನಮಗೆ ಟೇಕ್ಅವೇ ಇರುವಂಥದ್ದು 2 ಪಾಯಿಂಟು. ಒಂದು ಬಂದ್ಬಿಟ್ಟು ESDMನ ಕ್ಲಸ್ಟರು ಒಂದು ಮೈಸೂರಲ್ಲಿ ಮಾಡ್ತಾ ಇದ್ದಾರೆ, ಒಂದು ಹುಬ್ಳಿ ಧಾರವಾಡಲ್ಲಿ ಮಾಡ್ತಾ ಇರೋವಂಥದ್ದು. ಎಲ್ಲಿ, ಒಂದು ಮೈಸೂರಲ್ಲಿ ಮಾಡ್ತಾ ಇರೋವಂಥದ್ದು, ಇನ್ನೊಂದು ಬಂದ್ಬಿಟ್ಟು ನಮಗೆ ಹುಬ್ಳಿ ಧಾರವಾಡಲ್ಲಿ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ, ಆಯಿತಾ. ಸೊ ಇವಾಗ ನೋಡ್ಕೊಂಡಿರೋಂಥದ್ದು ನಾವೇನು ಎಲಿವೇಟ್ ಸ್ಕೀಮ್ ಒಂದು ನೋಡ್ಕೊಂಡ್ವಿ, ಅದಾದಮೇಲೆ ಕುಮ್ ಅಂತ ಹೋಗ್ಬಿಟ್ಟು ಒಂದು ನೋಡ್ಕೊಂಡಿದ್ವಿ ನಾವು, ಆಯಿತಾ. ಕರ್ನಾಟಕ ಉದ್ಯೋಗ ಮಿತ್ರ ಅಂತ ನೋಡ್ಕೊಂಡ್ವಿ. ಆರ್ಟ್ ಪಾರ್ಕ್ ಅಂತಂದರೆ ರೋಬೋಟಿಕ್ಸ್ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ. ಕರ್ನಾಟಕ ESDM ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಆಗ್ಬಿಟ್ಟು ನೋಡಿಕೊಂಡು ಅದರಲ್ಲಿ ಕ್ಲಸ್ಟರ್ ನೋಡ್ಕೊಂಡ್ವಿ. 2 ಕ್ಲಸ್ಟರ್ ಮಾಡ್ಕೊತಾ ಇರೋಂಥದ್ದು, ಒಂದು ಬಂದ್ಬಿಟ್ಟು ನಮಗೆ ಮೈಸೂರಲ್ಲಿ, ಇನ್ನೊಂದು ಬಂದ್ಬಿಟ್ಟು ಹುಬ್ಳಿ ಧಾರವಾಡಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಕರ್ನಾಟಕದ್ದು BT ಪಾಲಿಸಿ, IT ಪಾಲಿಸಿ ಆಯ್ತಲ್ಲ, ಈಗ BT ಪಾಲಿಸಿ ಇದು ಕೂಡ ನಮಗೆ 2017ಇಂದ 2022ವರೆಗೂ ಮಾಡ್ಕೊಂಡಿರೋವಂಥದ್ದು. ಕರ್ನಾಟಕ ಬಯೋಟೆಕ್ನಾಲಜಿ ಪಾಲಿಸಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕರ್ನಾಟಕ ಬಯೋಟೆಕ್ನಾಲಜಿ ಪಾಲಿಸಿಯಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂತಂದರೆ, ಈ ಬಯೋಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ಆ್ಯಂಟಿ ವೆನಮ್, ಆಯಿತಾ, ಆ್ಯಂಟಿ ವೆನಮ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಇದನ್ನು ಸೆಟಪ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಟಿ ವೆನಮ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ AVRDC ಅಂತ ಆಗ್ಬಿಟ್ಟು ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು. ಸೊ ಇದನ್ನು ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಆಯಿತಾ. ಸೊ ಇದರಲ್ಲಿ ನೋಡಿ ನಮಗೆ KITS, ಗೌರ್ಮೆಂಟ್ ಆಫ್ ಕರ್ನಾಟಕ ಇವರೆಲ್ಲರೂ ಕೂಡ ಇದರಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಬಟ್ ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಈಗ ಕರ್ನಾಟಕ ಬಂದ್ಬಿಟ್ಟು ರೀಸೆಂಟಾಗಿ ಆ್ಯಂಟಿ ವೆನಮ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ರು. ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಇದನ್ನು, ಇದು ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಇದನ್ನು ಬಿಟ್ಟು ಬೇರೆ ಪಾಯಿಂಟ್ಸ್ ನೋಡಬೇಕು ಅಂತಂದರೆ ಕರ್ನಾಟಕ ಬಂದ್ಬಿಟ್ಟು ಈ ಬಯೋಟೆಕ್ನಾಲಜಿಯ ಎಕಾನಮಿಯಲ್ಲಿ 2nd ಪೊಸಿಷನಲ್ಲಿ ಇರುವಂಥದ್ದು, ಆಯಿತಾ. BT ಎಕಾನಮಿ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಟಾಪ್ ಪೊಸಿಷನಲ್ಲಿ ಇರುವಂಥ ಸ್ಟೇಟ್ ಯಾವುದು, ಮಹಾರಾಷ್ಟ್ರ. ಟಾಪ್ ಪೊಸಿಷನಲ್ಲಿ ಇರುವಂಥದ್ದು ನಮಗೆ ಮಹಾರಾಷ್ಟ್ರ. 2nd ಪೊಸಿಷನಲ್ಲಿ ಇರುವಂಥದ್ದು ನಮಗೆ ಕರ್ನಾಟಕ. 2nd ಪೊಸಿಷನಲ್ಲಿ ನಮಗೆ ಕರ್ನಾಟಕ ಇದೆ. ಸೊ ಕರ್ನಾಟಕದ ಎಕಾನಮಿಯಲ್ಲೂ ಕೂಡ ಸುಮಾರು 10% ಇದು ಬಯೋ ಎಕಾನಮಿನೂ ಕೂಡ ನಮಗೆ ಕಾಂಟ್ರಿಬ್ಯೂಟು ಮಾಡ್ಕೊತಾ ಇರುತ್ತೆ, ಬಯೋ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಗೊತ್ತಾಗಿದೆಯಲ್ಲ. ಸೊ ಇಷ್ಟು. ನೆಕ್ಸ್ಟು ನಮಗೆ ಕೆಲವೊಂದು ಡೇಟಾ ಇದ್ದಾವೆ, ಅದನ್ನು ನಾವು ನೋಡ್ಕೊಂಡಿರ್ಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ GI ಟ್ಯಾಕ್ಸು ಅಥವಾ ಕರ್ನಾಟಕದ್ದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಾಲಿಸಿನೂ ಕೂಡ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಡಿರೋಣ.
ಫಸ್ಟ್ ಒಂದು ಬಂದ್ಬಿಟ್ಟು ಸ್ಪೆಷಲ್ ಎಕನಾಮಿಕ್ ಝೋನ್ಸು. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸು ಟೋಟಲ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಇರುವಂಥದ್ದು ಅಂತಂದರೆ 37 ಆಪ್ರೇಷನಲ್ಲಿ ಇರುವಂಥದ್ದು. ಆಯಿತಾ, 100+ ಇದೆ, ಬಟ್ ಆಪ್ರೇಷನಲ್ಲಿ ಇರುವಂಥದ್ದು 37 ಅಷ್ಟೇ. ಆಯಿತಾ. ಸೊ ಈ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಜಾಸ್ತಿ ಇಂಪೋರ್ಟ್ ಆಗುವಂಥದ್ದು ಕಮೋಡಿಟಿ ಯಾವುದು ಅಂತಂದರೆ ಅದು ನಮಗೆ ಪೆಟ್ರೋಲಿಯಂ ಅಂತಂದರೆ ಕ್ರೂಡ್ ಆಯಿಲ್. ಆಯಿತಾ. ಸೊ ಕ್ರೂಡ್ ಆಯಿಲ್ ಇದೇ ನಮಗೆ ಜಾಸ್ತಿ ಇಂಪೋರ್ಟ್ ಆಗುವಂಥದ್ದಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು ಕರ್ನಾಟಕ ಎಷ್ಟನೇ ಪೊಸಿಷನಲ್ಲಿದೆ ಸಾಫ್ಟ್ವೇರಲ್ಲಿ? ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ಪೊಸಿಷನ್ ಸಾಫ್ಟ್ವೇರಲ್ಲಿ ಎಷ್ಟಿದೆ ಅಂತಂದರೆ ಫಸ್ಟ್ ಪ್ಲೇಸ್. ಆಯಿತಾ, ಫಸ್ಟ್ ಪ್ಲೇಸ್ ಕರ್ನಾಟಕ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಸಾಫ್ಟ್ವೇರಲ್ಲಿ. ಇನ್ನೊಂದು ಬಂದ್ಬಿಟ್ಟು ನಮಗೆ ಮರ್ಚಂಡೈಸ್ ರಿಲೇಟೆಡಲ್ಲಿ ನಮಗೆ ಎಷ್ಟನೇ ಪೊಸಿಷನಲ್ಲಿ ಇರುವಂಥದ್ದು ಅಂತಂದರೆ 4th ಪೊಸಿಷನಲ್ಲಿ ಇರುವಂಥದ್ದು. ಮರ್ಚಂಡೈಸ್ ರಿಲೇಟೆಡಲ್ಲಿ ಎಷ್ಟನೇ ಪೊಸಿಷನಲ್ಲಿ ಇರುವಂಥದ್ದು ಅಂತಂದರೆ 4th ಪೊಸಿಷನಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ನಾವು ನೋಡ್ಕೋಬೇಕು ಅಂತಂದರೆ ನಮ್ಮ ಏಮ್ ಇರುವಂಥದ್ದೇ ಏನು ಅಂತಂದರೆ ಈ 4th ಪೊಸಿಷನಿಂದ 3rd ಪೊಸಿಷನಿಗೆ ಬರಬೇಕು. ಇದರಲ್ಲಿ ನೋಡಿ ಚಿಕ್ಕ ಸ್ಟೆಪ್ಸ್ಗಳನ್ನೇ ಹೇಳ್ಕೊತಾ ಇರೋವಂಥದ್ದು, ಬಟ್ ಅದೇ ಸಖತ್ ಪಾಸಿಟಿವ್ ಆಗಿರುತ್ತೆ ನಮಗೆ. ಸೊ ಇದು ಮರ್ಚಂಡೈಸು ಸಾಫ್ಟ್ವೇರು ಎರಡನ್ನೂ ಸೇರಿಸಿದ್ರೆ ಕರ್ನಾಟಕ ಫಸ್ಟ್ ಪೊಸಿಷನಲ್ಲಿ ಇರುವಂಥದ್ದು. GI ಟ್ಯಾಕ್ಸ್ ಅಂತಂದ್ರೂ ನೀವೆಲ್ಲ ಸುಮಾರು ನೋಡ್ಕೊಂಡಿರ್ತೀರ, ಕರೆಂಟ್ ಅಫೇರ್ಸಲ್ಲಿ ಫಸ್ಟ್ GI ಟ್ಯಾಕ್ಸ್ ನೋಡ್ಕೊಂಡಿರ್ತೀರ. ಬಟ್ ಈ GI ಟ್ಯಾಗ್ಗೆ ಯಾರು ಅಪ್ಲೈ ಮಾಡಿರ್ತಾರೆ ಕರ್ನಾಟಕದಿಂದ ಅದು ನೋಡಿ ನಮಗೆ VTPC. ಆಯಿತಾ, VTPC ಏನು VTPC ಅಂತಂದರೆ ಇದು ನೋಡಿ ನಮಗೆ ವಿಶ್ವೇಶ್ವರಾಯ ಟ್ರೇಡ್ ಪ್ರಮೋಷನ್ ಸೆಂಟರ್. ತುಂಬ ಇಂಪಾರ್ಟೆಂಟ್ ಇದು. ಈ ವಿಶ್ವೇಶ್ವರಾಯ ಟ್ರೇಡ್ ಪ್ರಮೋಷನ್ ಸೆಂಟರು ಇದು ನೋಡಿ ಮೈಸೂರು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂಡರಲ್ಲೇ ಇದರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂಥದ್ದು. ಸೊ ಯಾವುದೇ ಥರದ್ದು ಇಂಟರ್ನ್ಯಾಷನಲ್ ಟ್ರೇಡ್ ಇರಬೇಕು ಕರ್ನಾಟಕದಲ್ಲಿ ಅಂತಂದರೆ ಅದು ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥದ್ದು, ಯಾವ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಸೊ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಂಡರಲ್ಲೇ ಬರುವಂಥದ್ದು. ಯಾವುದಕ್ಕೆ? ಇಂಟರ್ನ್ಯಾಷನಲ್ ಟ್ರೇಡು ಮತ್ತು ಇಂಟರ್ನ್ಯಾಷನಲ್ ಟ್ರೇಡಿನ ಪ್ರಮೋಷನ್ನು ನಾವು ನೋಡ್ಕೋಬೇಕು ಅಂತಂದರೆ ಟ್ರೇಡಿನ ಪ್ರಮೋಷನ್ನು ನಮಗೆ ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂಡರಲ್ಲೇ ಬರುವಂಥದ್ದು. ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಇಂಡಸ್ಟ್ರಿಯಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಏನಿದೆಯಲ್ಲ, ಸೊ ಅದರ ಅಂಡರಲ್ಲೇ ನಮಗೆ VTPC ಬರುವಂಥದ್ದು. ಅಂತಂದರೆ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರು ಅದರ ಅಂಡರಲ್ಲೇ ಬರುವಂಥದ್ದು. 1965 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರುವಂಥದ್ದು. ಇದೇನು ಮಾಡುತ್ತೆ ಅಂತಂದರೆ ಈ ಎಕ್ಸ್ಪೋರ್ಟ್ ಯೂನಿಟ್ಸ್ಗಳಾಗಿರಲಿ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆಗಿರಲಿ, ಅವಕ್ಕೆಲ್ಲದಕ್ಕೂ ಕೂಡ ಪ್ರಮೋಷನ್ಸು, ಸ್ಕೀಮ್ಸ್ ಮಾಡೋವಂಥದ್ದು, ಪ್ರೋಗ್ರಾಮ್ಸ್ ಮಾಡೋವಂಥದ್ದು ಮತ್ತು ಎಲ್ಲ ಹ್ಯಾಂಡಲ್ ಮಾಡ್ಕೊಳ್ಳೋವಂಥದ್ದು VTPCನೇ. ಅದಕ್ಕೋಸ್ಕರ ನಮಗೆ VTPC ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ GI ಟ್ಯಾಕ್ಸ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಅದರಲ್ಲಿ VTPC ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರೀಸೆಂಟಾಗಿ ಬಂದಿರೋಂಥ GI ಟ್ಯಾಕ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕಗ್ಗಾ ರೈಸು. ಸೊ ಕಗ್ಗಾ ರೈಸು ಎಲ್ಲಿಂದ ಡಿಸ್ಟ್ರಿಕ್ಟ್ ಇಂಪಾರ್ಟೆಂಟು ನಮಗೆ ಉತ್ತರ ಕನ್ನಡ. ಆಯಿತಾ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಹಸೆ ಚಿತ್ತಾರ ಸಾರಿ. ಸೊ ಅದೊಂಥರ ರಿವಿಷನ್ ಮಾಡಿಬಿಟ್ಟು ಆಯಿತಾ. ಹಸೆ ಚಿತ್ತಾರ ಇದು ಬಂದ್ಬಿಟ್ಟು ನಮಗೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಡಿಸ್ಟ್ರಿಕ್ಟು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಶಿವರಪಟ್ಟಣ ಸ್ಕಲ್ಪ್ಚರ್ಸು. ಯಾವುದು? ನೆಕ್ಸ್ಟು ಶಿವರಪಟ್ಟಣ ಸ್ಕಲ್ಪ್ಚರ್ಸು. ಸೊ ಇದು ಮತ್ತು ಸ್ಟೋನ್ ಕ್ರಾಫ್ಟೆಡ್ ಪ್ರಾಡಕ್ಟ್ಸು ಇದು ಬಂದ್ಬಿಟ್ಟು ನಮಗೆ ಕೋಲಾರ ಡಿಸ್ಟ್ರಿಕ್ಟು ಮಾಲೂರು. ಆಯಿತಾ. ಇದು ಕೋಲಾರ ಡಿಸ್ಟ್ರಿಕ್ಟು, ಇಲ್ಲಿ ಮಾಲೂರು. ಸೊ ಇದು ಮತ್ತು ಇದ್ರ ಜೊತೆಗೆ ಸ್ಟೋನ್ ಕ್ರಾಫ್ಟೆಡ್ ಪ್ರಾಡಕ್ಟ್ಸು, ಸ್ಟೋನಿಂದ ಕ್ರಾಫ್ಟ್ ಮಾಡ್ಕೊಂಡಿರೋಂಥ ಪ್ರಾಡಕ್ಟ್ಸ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಆಯಿತಾ. ಇದು ಬಂದ್ಬಿಟ್ಟು ನಮಗೆ ಇರೋವಂಥದ್ದು ಇವಕ್ಕೆ GI ಟ್ಯಾಗ್ ಇರೋವಂಥದ್ದು. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಅಗ್ರಿಕಲ್ಚರಲ್ಲಿ ಇರೋವಂಥದ್ದು, ಸೆಕೆಂಡ್ ಮತ್ತು ಥರ್ಡು ಇವೆರಡೂ ಕೂಡ ನಮಗೆ ಹ್ಯಾಂಡಿಕ್ರಾಫ್ಟ್ಸು ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಅಂಡರಲ್ಲಿ ಕ್ಲಾಸಿಫೈ ಮಾಡ್ಕೊಂಡಿರೋವಂಥದ್ದು. ಸೊ ಇದನ್ನು GI ಟ್ಯಾಕ್ಸಿಗೆ ಫೈಲ್ ಮಾಡಿರುವಂಥದ್ದು ಯಾರು? VTPC ಇದನ್ನು GI ಟ್ಯಾಕ್ಸಿಗೆ ಫೈಲ್ ಮಾಡ್ಕೊಂಡಿರೋವಂಥದ್ದು. ಇವುಗಳ ಪ್ರಾಸೆಸ್ ಇವಾಗ ನಡೀತಾ ಇದೆ. ಸೊ ನೆಕ್ಸ್ಟ್ ಏನಾದರೂ ನಮಗೆ GI ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬಂದರೆ
ಸೊ ಅದು ಬಂದ್ಬಿಟ್ಟು ನಮಗೆ ಬರುವಂಥದ್ದು ಇವಕ್ಕೇ ಬರುವಂಥದ್ದು, ಯಾಕಂತಂದರೆ ಇವಾಗಲೇ ಅಪ್ಲೈ ಮಾಡಿ ಇಟ್ಟಿದ್ದಾರೆ ಇದನ್ನು. ಸೊ ರೀಸೆಂಟಾಗಿ ಯಾವುದಕ್ಕೆ GI ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ನೆನಪಿಟ್ಟಿರೋ ಪ್ರಕಾರ ಗುಲ್ಬರ್ಗ ದಾಳಿಗೆ ಒಂದು ಕೊಟ್ಟಿರೋವಂಥದ್ದು, ಅದಾದಮೇಲೂ ಕೂಡ ಕೊಟ್ಟಿದ್ರು, ಅದು ನೆನಪು ಬರ್ತಾ ಇಲ್ಲ. ಸೊ ಅದಕ್ಕೆ ಅದನ್ನು ನೋಡ್ಕೊಂಡಾಗ ನಾನು ಹೇಳ್ತೀನಿ. ನಿಮ್ಗೇನಾದರೂ ನೆನಪಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಸೊ ಇಲ್ಲಿಗೆ ಸೆಕೆಂಡ್ ಪಾರ್ಟ್ ಮುಗಿಸಿರೋಣ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು 2-3 ಚಾಪ್ಟರ್ನ ನಾವು ಕಂಪ್ಲೀಟ್ ಮಾಡ್ಕೊಳೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಾಪರ್ ಕೀವರ್ಡ್ಸ್ ಬೇಸಿಸ್ ಮೇಲೆ ನಾವು ಹೋಗ್ತಾ ಇರೋಂಥದ್ದು. ಸೊ ಎಕಾನಮಿನೂ ಕೂಡ ಜೊತೆಗೇ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀವಿ.